ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂದ್ರೆ ಏನು ಸರ್? ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ಮೆದುಳಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಏನಾದರೂ ಬ್ಲಾಕ್ ಆಗೋದ್ರಿಂದ ಅಥವಾ ಮೆದುಳಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಒಡೆಯೋದ್ರಿಂದ ಆ ನರಕೋಶಗಳ ಸುತ್ತ ರಕ್ತಸ್ರಾವ ಆಗಿ ಅಥವಾ ನರಕೋಶಗಳಿಗೆ ರಕ್ತ ಸಪ್ಲೈ ಕಡಿಮೆ ಆಗಿ ಒಮ್ಮಿಂದೊಮ್ಲೆ ಆ ನರಕೋಶಗಳ ಕೆಲಸ ನಿಂತ್ಬಿಡುತ್ತೆ. ಈಗ ಸುಮ್ಮನೆ ಕೂತಿರ್ತೀವಿ, ಊಟ ಮಾಡ್ತಿರ್ತೀವಿ, ತಿಂಡಿ ತಿಂದಿರ್ತೀವಿ, ಸರ್ ಆರಾಮಾಗಿದ್ದ ಒಮ್ಮಿಂದೊಮ್ಲೆ ಹಿಂಗೆ ಆಯಿತು ಅಂದರೆ ಆಲ್ಮೋಸ್ಟ್ ಇಟ್ ಇಸ್ 99% ಇಟ್ ಈಸ್ ಸ್ಟ್ರೋಕ್ ಅನ್ಲೆಸ್ ಅದರ್ವೈಸ್ ಪ್ರೂವ್ಡ್. ನೀವು ಹೇಳ್ತಾ ಇದ್ರಿ ಯಾವುದೇ ರೀತಿಯಾದಂತಹ ಈ ನಾಟಿ ಔಷಧಿಗಳಿಗೆ ಈ ಒಂದು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಹೋಗಬಾರ್ದು ಅಂತ. ಪಾರಿವಾಳ ಅಲ್ಲಿನ ಸ್ಟ್ರೋಕ್ ಆಯ್ತು ಅಂದ್ರೆ ಪಾರಿವಾಳನ ಸಾಯಿಸ್ಬಿಟ್ಟು ಪಾರಿವಾಳದ ರಕ್ತನೂ ಕುಡಿಸ್ತಾರೆ, ಅದು ಸಹ ಹಾರ್ಮ್ಫುಲ್. ಕೊಬ್ಬರಿನ ಕೊಡೋದಾಗ್ಲಿ, ಪಾರಿವಾಳದ ರಕ್ತ ಕೊಡೋದಾಗ್ಲಿ, ಬಾಯಲ್ಲಿ ನೀರು ಹಾಕೋದಾಗ್ಲಿ ಏನನ್ನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದರಿಂದ ಪೇಷಂಟ್ಗೆ ತೊಂದರೆ ಜಾಸ್ತಿ ಆಗುತ್ತೆ ವಿನಃ ಟ್ರೀಟ್ಮೆಂಟ್ ಆಗಲ್ಲ. ಮೇನ್ ಕಲ್ಪ್ರಿಟ್ ಅಂದರೆ ಶುಗರು, BP, ಈ ಕೊಲೆಸ್ಟ್ರಾಲು, ಆಮೇಲೆ ಈ ಎಣ್ಣೆ ಅಂಶಗಳು ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ಸ್ಟ್ರೋಕ್ಗಳಂತೂ ಕಾಮನ್. ಸೊ BP ಮತ್ತು ಸ್ಟ್ರೋಕ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್. ಸೊ BP ಜಾಸ್ತಿ ಆದಂಗೆ ಸ್ಟ್ರೋಕ್ ರಿಸ್ಕು ಸಹ ಜಾಸ್ತಿ ಆಗ್ತಾನೆ ಇರುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ಈ ಪ್ರೋಟೀನ್ ಪೌಡರ್ ತೊಗೊಂಡು ಈ ಬ್ರೈನ್ ಒಳಗಡೆ ವೇನಸ್ ಸಿಸ್ಟಮ್ ಅಂತ ಇರುತ್ತೆ, ಆ ವೇನಸ್ ಸಿಸ್ಟಮ್ನ ಬ್ಲಾಕ್ ಮಾಡೋಂಥ ಅನಾಬೊಲಿಕ್ ಸ್ಟೆರಾಯ್ಡ್ ಮಿಕ್ಸ್ಚರ್ ಇರುತ್ತೆ ಅದರಲ್ಲಿ. ಸೊ ಕಾರ್ಟಿಕಲ್ ವೇನ್ ಥ್ರೋಂಬೋಸಿಸ್ ಅಂತ ಒಂದು ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ ಯಂಗ್ ಪೇಷಂಟ್ಸಲ್ಲಿ. ಆಮೇಲೆ ಜಿಮ್ಮಲ್ಲಿ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬಹಳ ಕೆಲವೊಬ್ಬರು ಸಿಕ್ಕಾಪಟ್ಟೆ ಮಾಡ್ತಾರೆ. ಓವರ್ ಸ್ಟ್ರೇನಸ್ ಆಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ನಮ್ಮ ಇಂಟ್ರಾ ಥೊರಾಸಿಕ್ ಪ್ರೆಷರ್ ಜಾಸ್ತಿ ಆಗಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಒಮ್ಮಿಂದೊಮ್ಲೆ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ರಕ್ತಸ್ರಾವ ಆಗಿ ಎಷ್ಟೋ ಪೇಷಂಟ್ ನೋಡಿರ್ತೀರ. ಸೊ ಜಿಮ್ಮಲ್ಲಿ ಭಾಳ ಆಕ್ಟಿವಿಟಿ ಮಾಡ್ತಿದ್ದ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಟ್ಟ. ಸೊ ಏನಾಗುತ್ತೆ ಅಂತಂದರೆ ಡಿಸ್ಪ್ಲೇ ಟೈಮ್ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಮಕ್ಕಳಲ್ಲಿ ನಾವು ಕೆಲವೊಂದು ಕಾಯಿಲೆಗಳನ್ನು ನೋಡ್ತಿರ್ತೀವಿ ಮೇಡಮ್. ಅಂದರೆ ಈ ಗ್ರಹಣ ಶಕ್ತಿ ಕಡಿಮೆ ಆಗೋದು, ಜ್ಞಾಪಕ ಶಕ್ತಿ ಕಡಿಮೆ ಆಗೋದು, ಈ ಮೆಮೊರಿ ಡಿಸಾರ್ಡರ್ಸ್ ಮಕ್ಕಳಲ್ಲಿ ಬಹಳ ಕಾಮನ್. ಆಮೇಲೆ ಕೆಲವೊಬ್ರಿಗೆ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ಅಡಿಕ್ಷನ್ ಆಗುತ್ತೆ. ಇವನ್ ಗೇಮ್ ಅಡಿಕ್ಷನ್ ನೀವು ನೋಡೇ ಇರ್ತೀರಿ, ಎಷ್ಟೋ ಕಡೆ ಗೇಮ್ ಅಡಿಕ್ಷನ್ ಆಗಿಬಿಟ್ಟು ಪೇಷಂಟ್ಗಳು ಮಾನಸಿಕ ಖಿನ್ನತೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇತ್ತೀಚೆಗೆ ನೀವು ಕೂಡ ನೋಡಿರ್ತೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಿ ಅವರೇ ಡಾಕ್ಟರ್ಗಳಾಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮಗೆ ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೇ ಒಂದು ಈ ರೀತಿ ಇಂಟೆಕ್ಸ್ ಅಂತ ಬಂದಾಗ ವೈದ್ಯರ ಸಲಹೆ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಮ್ಯಾಮ್, ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ನೋಡಿರ್ತೀರಾ, ಹಾಗೆ ಕೇಳಿರ್ತೀರಾ, ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಇದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಹಾಗಾದರೆ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಯಾಕೆ ಬರುತ್ತೆ, ಹಾಗೆ ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನುವಂತಹ ವಿಚಾರದ ಕುರಿತು ಈ ದಿವಸ ನಮ್ಮ ದಾವಣಗೆರೆಯ ನಂಜಪ್ಪ ಹಾಸ್ಪಿಟಲ್ನ ನರರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಗಣೇಶ್ ಗೌಡ್ ಮಾಜಿಗೌಡರ್ ಅವರು ನಮ್ಮ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಥ್ಯಾಂಕ್ ಯು. ಮೊದಲನೇದಾಗಿ ಈ ನ್ಯೂರಾಲಜಿ ಅಂತ ಹೇಳಿದ್ರೆ ಏನು ಸರ್? ನ್ಯೂರಾಲಜಿ ಅನ್ನೋದು ಒಂದು ನಮ್ಮ ವೈದ್ಯಕೀಯ ರಂಗದ ಒಂದು ವಿಭಾಗ. ಇದರಲ್ಲಿ ನಾವು ನರರೋಗದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಮೆದುಳಿನ ಕಾಯಿಲೆ ಇರ್ಬೋದು, ಬೆನ್ನು ಹುರಿ ಕಾಯಿಲೆ ಇರ್ಬೋದು, ಅಥವಾ ನರಗಳ ಸಂಬಂಧಪಟ್ಟಿದ್ದು ಅಥವಾ ಮಾಂಸಖಂಡಗಳ ಸಂಬಂಧಪಟ್ಟದ ಕಾಯಿಲೆಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಆ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತೀವಿ. ಓಕೆ. ಈ ನರರೋಗಗಳು ಅಂತ ಹೇಳುವಾಗ ನಮಗೆ ಸಾಕಷ್ಟು ಸಲ ಫಸ್ಟ್ ಪ್ರಯಾರಿಟಿ ಅನಿಸೋದೇ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಹೇಳಿ. ಈ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂದರೆ ಏನು ಸರ್? ಪಾರ್ಶ್ವವಾಯು, ಸ್ಟ್ರೋಕ್ ಅಥವಾ ಇನ್ನು ಲೋಕಲ್ ಟರ್ಮಲ್ಲಿ ಪಾಲ್ಸಿ ಅಂತ ಅಂತಿದ್ದಾರೆ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ ಈ ಮೆದುಳಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಏನಾದರೂ ಬ್ಲಾಕ್ ಆಗೋದ್ರಿಂದ ಅಥವಾ ಮೆದುಳಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಒಡೆಯೋದ್ರಿಂದ ಆ ನರಕೋಶಗಳ ಸುತ್ತ ರಕ್ತಸ್ರಾವ ಆಗಿ ಅಥವಾ ನರಕೋಶಗಳಿಗೆ ರಕ್ತ ಸಪ್ಲೈ ಕಡಿಮೆ ಆಗಿ ಒಮ್ಮಿಂದೊಮ್ಲೆ ಆ ನರಕೋಶಗಳ ಕೆಲಸ ನಿಂತ್ಬಿಡುತ್ತೆ. ಸೊ ಆವಾಗ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಮಾತು ತೊದಲು ಬರೋದು, ಬಾಯಿ ಸೊಟ್ಟಾಗೋದು, ಕೈ ಕಾಲಲ್ಲಿ ಶಕ್ತಿ ಕಡಿಮೆ ಆಗೋದು, ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗೋದು, ಈ ಥರ ಸಿಂಪ್ಟಮ್ಸ್ ಒಮ್ಮಿಂದೊಮ್ಲೆ ಬರುತ್ತೆ. ಇದಕ್ಕೆ ನಾವು ಸ್ಟ್ರೋಕ್ ಅಥವಾ ಲಕ್ವಾ ಪ್ಯಾರಲೈಸಿಸ್ ಅಟ್ಯಾಕ್ ಅಂತ ಕರಿತೀವಿ. ಡಾಕ್ಟರ್, ಇವಾಗ ಯಾವುದೇ ಒಂದು ಕಾಯಿಲೆ ನಮ್ಮ ದೇಹಕ್ಕೆ ಬರೋಕ್ಕೆ ಮುಂಚೆ ಒಂದಷ್ಟು ಸಿಂಪ್ಟಮ್ನ ತೋರಿಸುತ್ತೆ, ಲಕ್ಷಣಗಳಿದ್ದೇ ಇರುತ್ತೆ. ಅದನ್ನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀರಾ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಸ್ಟ್ರೋಕ್ ಬರೋಕ್ ಮುಂಚೆ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೋಬಹುದು? ಓಕೆ, ಫೈನ್. ಅಂದರೆ ಕೆಲವೊಬ್ಬ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಒಮ್ಮಿಂದೊಮ್ಲೆ ಕಣ್ಣು ಮಂಜಾಗೋದು, ದೃಷ್ಟಿ ಕಡಿಮೆ ಆದಂಗೆ ಅನ್ಸೋದು, ಎರಡೆರಡು ಕಾಣೋದು ಅನ್ಸೋದು, ಆಮೇಲೆ ತಲೆ ಚಕ್ರ ಬರೋದು, ಸಿವಿಯರಾಗಿ ತಲೆನೋವು ಬರೋದು, ಎಚ್ಚರ ತಪ್ಪಿ ಬೀಳೋದು, ಒಂದು ಕೈ ಮತ್ತು ಒಂದು ಕಾಯಲ್ಲಿ ಜುಮ್ ಸೆನ್ಸೇಷನ್ ಬರೋದು, ಒಂದು ಕೈ ಒಂದು ಕಾಲು ವೀಕ್ನೆಸ್ ಆಗಿ ಮತ್ತು ಆಟೋಮೆಟಿಕ್ಲಿ ಸರಿ ಹೋಗೋದು. ಈ ಥರ ಸಿಂಪ್ಟಮ್ಸ್ಗಳು ಕೆಲವೊಂದು ಸತಿ 3 to 6 months ಮುಂಚೆನೇ ಬರ್ತಿರುತ್ತೆ. ಉದಾಹರಣೆಗೆ ಈಗ 60 ವರ್ಷ ಆಗಿರುತ್ತೆ, ಶುಗರ್ BP ಇರುತ್ತೆ, ಹಾರ್ಟಿನ ತೊಂದರೆ ಇರುತ್ತೆ, ಕೆಲವೊಬ್ಬರು ರಕ್ತನಾಳ ತೊಂದರೆಗಳು ಇರುತ್ತೆ. ಸೊ ಈ ಥರ ಇದ್ದ ಪೇಷಂಟು ಈ ಥರ ವಾರ್ನಿಂಗ್ ಸಿಂಪ್ಟಮ್ ಬಂದಾಗ ಯಾವತ್ತಿಗೂ ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟಾಗಿ ನೀವು ನ್ಯೂರಾಲಜಿಸ್ಟ್ ಭೇಟಿ ಆಗೋದ್ರಿಂದ ನಾವು ರಕ್ತನಾಳದ ಸ್ಟೇಟಸ್ ಕಂಡುಹಿಡಲಿಕ್ಕಂತ ಕೆಲವೊಂದು ಸ್ಕ್ಯಾನಿಂಗ್ಗಳಿರುತ್ತೆ, ಅದನ್ನ ನಾವು ಮಾಡಿಬಿಟ್ಟು ರಕ್ತನಾಳ ಸ್ಟೇಟಸ್ ತಿಳ್ಕೊಂಡು ಮುಂದೆ ಸ್ಟ್ರೋಕ್ ಬರೋ ಚಾನ್ಸಸ್ ಇದೆಯಲ್ಲ ಅಂತಂದು ಅಸೆಸ್ ಮಾಡಿ ಅದಕ್ಕೆ ತಕ್ಕನಾದ ಮೆಡಿಸಿನ್ ಸ್ಟಾರ್ಟ್ ಮಾಡೋದ್ರಿಂದ ಮುಂದೆ ಸ್ಟ್ರೋಕ್ ಬರೋದನ್ನು ಸಹ ತಡೆಗಟ್ಬೋದು.
ಸೊ ಬೇಸಿಕಲಿ ಒಂದು 3 to 6 months ಅಂದರೆ 3 ತಿಂಗಳಿಂದ 6 ತಿಂಗಳ ಡ್ಯೂರೇಷನ್ ಅಲ್ಲಿ ಈ ತರದ್ದು ಒಂದು ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ನೆಗ್ಲೆಕ್ಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ. ಎಷ್ಟೋ ಸಲ ನಾವು ನೋಡಿರ್ತೀವಿ ತಲೆ ಸುತ್ತು ಬಂತು ಅಂದ್ರೆ ಬಹುಶಃ ಊಟ ಟೈಮಿಂಗ್ಸ್ ಏನೋ ಓವರ್ಲ್ಯಾಪಿಂಗ್ ಆಗಿರ್ಬೋದು ಅನ್ನೋ ಒಂದು ಕಂಡೀಷನ್ಸ್ ಹೋಗ್ತೀವಿ, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ನೋಡೋದಾದ್ರೆ ಈ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡಬೇಕು? ಯಾಕಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಮನೆಯಲ್ಲಿ ಇರ್ತಾರೆ ಅಥವಾ ಆಚೆ ಎಲ್ಲೋ ಹೋಗಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸ್ಟ್ರೋಕ್ ಆಗಿದೆ ಅಂತ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಅದನ್ನ ಹೇಗೆ ನಾವು ತಕ್ಷಣಕ್ಕೆ ಏನ್ ಮಾಡ್ಬೋದು ಸರ್? ಸ್ಟ್ರೋಕ್ ಆದ ತಕ್ಷಣ ಮನೆಯಲ್ಲಿ ಮಾಡಬೇಕಾದ ಥಿಂಗ್ ಅಂತಂದರೆ ಒಂದು ಶುಗರ್ ಚೆಕ್ ಮಾಡ್ಬೋದು ಮೇಡಮ್. ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆದಾಗಲೂ ಕೆಲವೊಂದ್ಸಲ ಸ್ಟ್ರೋಕ್ ಥರ ಸಿಂಪ್ಟಮ್ಸ್ ಬರ್ತಿರುತ್ತೆ. ಸೊ ಚೆಕ್ ಮಾಡಿ ಶುಗರ್ಸ್ ಏನಾದ್ರು ಕಡಿಮೆ ಇತ್ತು ಅಂತಂದರೆ ಪೇಷಂಟ್ ಎಚ್ಚರ ಇದ್ದರೆ ಬಾಯಲ್ಲಿ ಸ್ವಲ್ಪ ಶುಗರ್ ಕೊಟ್ಟು, ಎಚ್ಚರ ಇರಲಿಲ್ಲ ಅಂತಂದರೆ ಶುಗರ್ ಇಂಜೆಕ್ಷನ್ಸ್ ಅಂತ ಬರುತ್ತೆ, ಆ ಇಂಜೆಕ್ಷನ್ ಕೊಡಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಬರಬೇಕು. ಅದರ್ ದೆನ್ ದಟ್ ಮತ್ತೆ ಯಾವುದೇ ಥರದ ಕೆಲಸಗಳನ್ನು ಮಾಡಬಾರ್ದು. ಇಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದ್ರಿಂದ ನಾವು ಯಾವ ಥರದ ಸ್ಟ್ರೋಕ್ ಅಂತ ಕಂಡುಹಿಡಿತೀವಿ, CT ಸ್ಕ್ಯಾನ್ ಅಥವಾ MRI ಮಾಡಿಬಿಟ್ಟು. ಸೊ ರಕ್ತನಾಳ ಬ್ಲಾಕ್ ಆಗಿರೋ ಸ್ಟ್ರೋಕು ಅದು 4 ಗಂಟೆ 30 ನಿಮಿಷದೊಳಗಡೆ ಎಲ್ಲರೂ ಪೇಷಂಟ್ ಏನಾದ್ರು ಬಂದರು ಅಂತಂದರೆ ಆ ರಕ್ತನಾಳ ಬ್ಲಾಕ್ ಆಗಿರೋ ಸ್ಟ್ರೋಕನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲವೊಂದು ಇಂಜೆಕ್ಷನ್ಸ್ ಬರುತ್ತೆ. ಆಲ್ಟಿಪ್ಲೇಸ್ ಮತ್ತು ಟೆನೆಕ್ಟಿಪ್ಲೇಸ್ ಅಂತ ಇಂಜೆಕ್ಷನ್ ಅಂತ ಕರಿತೀವಿ. ತಕ್ಷಣ ಅದನ್ನು ಕೊಡೋದ್ರಿಂದ ಆ ಕ್ಲಾಟ್ ಕ್ಲಿಯರ್ ಆಗಿಬಿಡುತ್ತೆ. ಪೇಷಂಟ್ ಸರಿಸುಮಾರು ಒಂದು 60 ನಿಮಿಷದ ಒಳಗಡೆ ಮುಂಚೆ ಏನು ತೊಂದರೆ ಆಗಿತ್ತು ಕಂಪ್ಲೀಟಾಗಿ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ. ಸೊ ಆ ಟೈಮನ್ನು ಮಿಕ್ಕಿದ್ರೆ, ಆ ಸುವರ್ಣಾವಧಿ ಮಿಕ್ಕಿದ್ರೆ ಇವನ್ ನಾವು ಇಂಜೆಕ್ಷನ್ ಕೊಡಲಿಕ್ಕೂ ಬರಲ್ಲ. ಆಮೇಲೆ ಈ ನರಕೋಶಗಳು ಅಂದರೆ ಮೆದುಳಲ್ಲಿರೋ ನರಕೋಶಗಳು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ ಡ್ಯಾಮೇಜ್ ಆದಮೇಲೆ ಅದನ್ನ ಟ್ರೀಟು ಸಹ ಮಾಡ್ಲಿಕ್ಕೆ ಬರಲ್ಲ. ಎಷ್ಟೋ ಪೇಷಂಟ್ಗಳು ಕೈಕಾಲು ಕಂಪ್ಲೀಟ್ ವೀಕ್ನೆಸ್ ಆಗಿ ಬೆಡ್ ರಿಡನ್ ಆಗಿ ಮಾತು ಕಂಪ್ಲೀಟಾಗಿ ನಿಂತು ಈ ಥರ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಗೋಲ್ಡನ್ ವಿಂಡೋ ಪೀರಿಯಡನ್ನು ಯಾವತ್ತಿಗೂ ನಾವು ಮಿಸ್ ಮಾಡಬಾರ್ದು. ಥ್ಯಾಂಕ್ ಯು ಡಾಕ್ಟರ್. ಹಾಗೆ ಇನ್ನು ನೀವು ಹೇಳ್ತಾ ಇದ್ರಿ ಯಾವುದೇ ರೀತಿಯಾದಂತಹ ಈ ನಾಟಿ ಔಷಧಿಗಳಿಗೆ ಈ ಒಂದು ಎಮರ್ಜೆನ್ಸಿ ಪೀರಿಯಡಲ್ಲಿ ಹೋಗಬಾರ್ದು ಅಂತೇಳಿ. ಈಗ ಸಾಕಷ್ಟು ಜನ ಅದೊಂದು ವಾಡಿಕೆ ಥರನೋ ನಂಬಿಕೆ ಥರನೋ ಬಂದ್ಬಿಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ ಈ ಸ್ಟ್ರೋಕ್ಗೆ ನಾಟಿ ಔಷಧಿ ಬಹಳ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಅಭಿಪ್ರಾಯ ಏನು ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಬಂದಾಗ? ಹೌದು ಮೇಡಮ್, ಈಗ ಆಲ್ರೆಡಿ ಏನಾಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ನಾಟಿ ಔಷಧಿಗೆ ಈ ಸಣ್ಣ ಪ್ರಮಾಣದ ಸ್ಟ್ರೋಕ್ ಪೇಷಂಟ್ಸ್ ಬಹಳ ಮಂದಿ ಹೋಗಿರ್ತಾರೆ. ಈ ಸಣ್ಣ ಪ್ರಮಾಣದ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂದರೆ ಈವನ್ ವಿತೌಟ್ ಟ್ರೀಟ್ಮೆಂಟು ಪೇಷಂಟ್ ಸೆಲ್ಫ್ ರಿಕವರ್ ಆಗೋ ಚಾನ್ಸ್ ಇರುತ್ತೆ. ಸೊ ಏನಾಗ್ಬಿಡುತ್ತೆ ಜನಗಳಿಗೆ ಅಂತಂದರೆ, ಸೊ ಅಲ್ಲಿ ಹೋದವರೆಲ್ಲ ಆರಾಮಾಗಿದ್ದಾರೆ ಅಂತ ಅನಿಸ್ಬಿಡುತ್ತೆ. ನಮ್ಮಲ್ಲಿ ಬರೋ ಸ್ಟ್ರೋಕ್ಗಳು ಮೋಸ್ಟ್ ಆಫ್ ದ ಟೈಮ್ ಬಿಗ್ ಸ್ಟ್ರೋಕು, ದೊಡ್ಡ ಪ್ರಮಾಣದ ಸ್ಟ್ರೋಕ್ ಅಮೌಂಟ್ ಪೇಷಂಟ್ಗಳೇ ಬಂದಿರ್ತಾರೆ. ಸೊ ಅದರಲ್ಲಿ ಪೇಷಂಟ್ಗೆ ಕೆಲವೊಬ್ಬರಿಗೆ ವೀಕ್ನೆಸ್ ಉಳಿದಿರುತ್ತೆ, ಕೆಲವೊಬ್ಬರಿಗೆ ಪೇಷಂಟ್ ICU ಹೋಗಿರ್ತಾರೆ. ಸೊ ಜನರಲ್ಲಿ ಏನು ಕಲ್ಪನೆ ಬಂದಿರುತ್ತೆ ಅಂತಂದರೆ ಹಾಸ್ಪಿಟ್ಲಿಗೆ ಬಂದ ಸ್ಟ್ರೋಕ್ಗಳು ಬೇಗ ರಿಕವರ್ ಆಗಲ್ಲ, ಅಲ್ಲಿ ಹೋದ ಪೇಷಂಟ್ಗಳು ಬೇಗ ರಿಕವರ್ ಆಗ್ತಾರೆ ಅಂತ ಬಂದುಬಿಟ್ಟಿದೆ. ಸೊ ನನ್ನ ಪ್ರಕಾರ ಹೇಳಿದ್ರೆ ಫಸ್ಟ್ 4.5 ಅವರಲ್ಲಿ ಈ ನಮ್ಮ ಅಲೋಪತಿ ಆಧುನಿಕ ಚಿಕಿತ್ಸೆ ಏನಿದೆ ಅದನ್ನು ಪ್ರಿಪೇರ್ ಮಾಡಿ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಬೇಕಾದ್ರೆ ಅದಾದಮೇಲೆ ನಾಟಿ ಔಷಧಿ ಆಗಲಿ, ಫಿಸಿಯೋಥೆರಪಿ ಆಗಲಿ, ಮಸಾಜ್ ಥೆರಪಿ ಆಗಲಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಿದ್ರೆ, ಯಾಕೆಂದರೆ ನಾನು ನಾಟಿ ಔಷಧಿನ ಕಂಪ್ಲೀಟಾಗಿ ಡೀನೇ ಮಾಡಲಿಕ್ಕೆ ಆಗಲ್ಲ. ಸೊ ಫಸ್ಟ್ ಗೋಲ್ಡನ್ ವಿಂಡೋ ಪೀರಿಯಡಲ್ಲಿ ಏನಿದೆ ಅಲೋಪತಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಅದಾದಮೇಲೆ ಫರ್ದರ್ ಡಿಸಿಷನ್ ತೊಗೋಬೋದು. ಫರ್ದರ್ ಮೇಂಟೆನೆನ್ಸ್ ಆಗ್ಬೋದು. ಫಿಸಿಯೋಥೆರಪಿ ಚೆನ್ನಾಗಿ ಮಾಡ್ತಾರೆ. ಸೊ ಅಂಥ ಥೆರಪಿಗಳಲ್ಲಿ ತೊಗೋಬೋದು. ಅದ್ರಲ್ಲಿ ನಾನು ಹೇಳಲ್ಲ, ಫಸ್ಟ್ 4.5 ಅವರ್ಸ್ ಬೆಟರ್ ಆಧುನಿಕ ಶೈಲಿಯ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಓಕೆ, ಮುಂದೆ ನೋಡೋದಾದರೆ ಡಾಕ್ಟರ್, ಇಲ್ಲಿ ಒಂದು ಸಲ ಈ ಸ್ಟ್ರೋಕ್ ಆದಮೇಲೆ ಅದರ ರಿಕವರಿ ಹೇಗೆ ಮಾಡಬೇಕು, ಅದರ ಮೇಂಟೆನೆನ್ಸ್ ಹೇಗಿರುತ್ತೆ? ಯೂಶಲಿ ಒಂದ್ಸಲ ಸ್ಟ್ರೋಕ್ ಆದಮೇಲೆ ಸ್ಟ್ರೋಕು ಕಾರಣಗಳನ್ನು ಪತ್ತೆ ಹಚ್ತೀವಿ ಮೇಡಮ್. ಇವನ್ ಕೆಲವೊಂದು ಸತಿ ಸಕ್ಕರೆ ಅಂಶ ಜಾಸ್ತಿ, ಶುಗರ್ ಜಾಸ್ತಿ ಆದರೆ, BP ಜಾಸ್ತಿ ಆದರೆ, ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದ್ರಿಂದ, ರಕ್ತನಾಳ ಬ್ಲಾಕೇಜ್ ಆಗೋದ್ರಿಂದ ಅಥವಾ ಹಾರ್ಟಿನ ತೊಂದರೆಯಿಂದನೂ ಸಹ ಸ್ಟ್ರೋಕ್ ಆಗುತ್ತೆ. ಸೊ ಆ ಕಾರಣಗಳಿಗೆ ತಕ್ಕಂತೆ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದು ಸ್ಟ್ರೋಕ್ಗಳು ದೊಡ್ಡ ಪ್ರಮಾಣದ ಸ್ಟ್ರೋಕ್ ಆಗಿರುತ್ತೆ, ಅವು ಸ್ವಲ್ಪ ರಿಕವರಿ ಟೈಮ್ ಜಾಸ್ತಿ ಇರುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳೋ ಪ್ರಕಾರ ಸ್ಟ್ರೋಕ್ ರಿಕವರಿ ಟೈಮ್ ಮ್ಯಾಕ್ಸಿಮಮ್ 1 ಇಯರ್ವರೆಗೂ ಆಗ್ಬೋದು. ಫ್ರಮ್ 1 ಅವರಿಂದ ಹಿಡಿದು 1 ಇಯರ್ವರೆಗೂ ರಿಕವರಿ ರೇಟ್ ಇರುತ್ತೆ. ಸೊ ಅಲ್ಲಿವರೆಗೂ ನಾವು ಹೋಪನ್ನು ಕಳ್ಕೊಬಾರ್ದು, ರಿಕವರ್ ಆಗ್ತಾರೆ. ಸೊ ಫಸ್ಟ್ ಇನಿಷಿಯಲ್ ಏನಿದೆ ವಿಂಡೋ ಟ್ರೀಟ್ಮೆಂಟ್ ತೊಗೊಂಡಾದಮೇಲೆ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಥೆರಪಿ, ಸ್ಪೀಚ್ ಥೆರಪಿ, ಆಮೇಲೆ ಪ್ರಾಪರಾಗಿ ಸ್ಟ್ರೋಕ್ ಮೆಡಿಸಿನನ್ನು ತೊಗೊಂಡು ಶುಗರ್ BP ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೊಂಡು ನಮ್ಮದು ಯಾವುದೇ ಕೆಟ್ಟ ಹ್ಯಾಬಿಟ್ಸ್ಗಳು ಏನಾರು ಇದ್ದರೆ ಅವ್ನು ಕಂಪ್ಲೀಟಾಗಿ ನಿಲ್ಲಿಸೋದ್ರಿಂದ ಸ್ಟ್ರೋಕ್ ರಿಕವರಿ ಭಾಳ ಚೆನ್ನಾಗಿರುತ್ತೆ. ಸೊ ಫಸ್ಟ್ 4.5 ಅವರ್ ಅಥವಾ ಫಸ್ಟ್ 3 ಡೇಸ್ ಡಾಕ್ಟರ್ಸ್ ವರ್ಕ್ ಇರುತ್ತೆ. ನೆಕ್ಸ್ಟ್ ಆಮೇಲೆ ಪೇಷಂಟ್ ಮತ್ತು ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ವರ್ಕ್ ಇರುತ್ತೆ. ಸೊ ಇಬ್ಬರು ಸೇರಿ ಮಾಡಿದ್ವಿ ಅಂತಂದರೆ ಪೇಷಂಟ್ ರಿಕವರಿ ಆಲ್ವೇಸ್ ಚೆನ್ನಾಗಿರುತ್ತೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಮೆಡಿಸಿನ್ ಜೊತೆಗೆ ಇಟ್ಸ್ ಅ ಟೀಮ್ ವರ್ಕ್. ಹಾಗೆ ಮತ್ತೊಂದು ವಿಚಾರ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ನಮಗೆ ಸ್ಟ್ರೋಕ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಒಂದು ಪರ್ಟಿಕ್ಯುಲರ್ ಥಿಂಗ್ ಅಷ್ಟೇ ಬರೋದು. ಈಗ ನೀವು ಹೇಳಿದ್ರೆ ಸಾಕಷ್ಟು ವಿಧಗಳಿದೆ ಅದರಲ್ಲಿ ಸ್ಟ್ರೋಕಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಜಡ್ಜ್ಮೆಂಟ್ ಮಾಡಬಾರ್ದು ಇನ್ ಜನರಿಕ್ ಆಗಿ ಅಂತ ಹೇಳ್ತೀರಾ ನೀವು? ಸ್ಟ್ರೋಕಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಕೆಲವೊಬ್ಬರಿಗೆ ಆಲ್ಮೋಸ್ಟ್ ನಮ್ಮ ಹಳ್ಳಿಲಾಗಲಿ ಅಥವಾ ಪೇಷಂಟ್ಗೆ ಏನಂದರೆ ಒಂದು ಕೈ ಒಂದು ಕಾಲು
ವೀಕ್ನೆಸ್ ಆಗಿ ಬಾಯಿ ತೊದ್ಲಾಗಿ ಅಥವಾ ಮೂಗು ಸೊಟ್ಟಾದ್ರೆ ಹೌದು. ಅಷ್ಟೇ ಸ್ಟ್ರೋಕ್ ಅಂತ ಎಲ್ಲರೂ ಇರುತ್ತೆ. ಕರೆಕ್ಟ್. ಇವನ್ ನಮ್ಮ ಪೇಷಂಟ್ಗಳು ಬಂದಿರ್ತಾರೆ, ಸರ್ ನನಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗಿದೆ ಅಂತ ಬಂದಿರ್ತಾರೆ. ಸ್ಕ್ಯಾನಿಂಗ್ ಮಾಡಿದ್ರೆ ಸ್ಟ್ರೋಕ್ ಇರುತ್ತೆ. ಸರ್ ನಂಗೆ ದೃಷ್ಟಿ ಒಮ್ಮಿಂದೊಮ್ಮೆಲೆ ಹೋಗ್ಬಿಡ್ತು, ಸ್ಕ್ಯಾನಿಂಗ್ ಮಾಡಿದ್ರೆ ಕಣ್ಣಿನ ನರಗಳು ಸ್ಟ್ರೋಕ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಕೆಲವೊಬ್ರು ಏನು ಬಹಳ ತಲೆಚಕ್ರ ಬಂದಿದೆ ಸರ್, ವಾಮಿಟಿಂಗ್ ಆಗ್ತಿದೆ, ನುಂಗ್ಲಿಕ್ಕೆ ಬರ್ತಿಲ್ಲ, ನನಗೆ ಊಟ ಮಾಡಿದ ಪೂರ್ತಿ ಮೂಗಲ್ಲಿ ಬರ್ತಿದೆ ಬಂದಿರ್ತಾರೆ. ಚೆಕ್ ಮಾಡಿದ್ರೆ ಸ್ಟ್ರೋಕ್ ಅಂತ ಇರುತ್ತೆ. ಸೊ ಯಾವುದೇ ಇವೆಂಟು ಸಡನ್ನಾಗಿ ಒಮ್ಮಿಂದೊಮ್ಮೆಲೆ ಆಯಿತು ಅಂತಂದ್ರೆ, ಈಗ ಸುಮ್ಮನೆ ಕೂತಿರ್ತೀವಿ, ಊಟ ಮಾಡ್ತಿರ್ತೀವಿ, ತಿಂಡಿ ತಿಂದಿರ್ತೀವಿ, ಸರ್ ಆರಾಮಾಗಿದ್ದ ಒಮ್ಮಿಂದೊಮ್ಮೆಲೆ ಹಿಂಗೆ ಆಯಿತು ಅಂದರೆ ಆಲ್ಮೋಸ್ಟ್ ಇಟ್ ಇಸ್ 99% ಇಟ್ ಈಸ್ ಸ್ಟ್ರೋಕ್ ಅನ್ಲೆಸ್ ಅದರ್ವೈಸ್ ಪ್ರೂವ್ಡ್. ಈಗ ಹಾರ್ಟ್ ಅಟ್ಯಾಕ್ ಹೆಂಗಿರುತ್ತೆ ಅದೇ ಥರ ಸ್ಟ್ರೋಕ್. ಈ ಹಾರ್ಟ್ ಅಟ್ಯಾಕು ಸ್ಟ್ರೋಕ್ ಎರಡು ಸೇಮ್ ಮ್ಯಾಮ್. ಹಾರ್ಟಿನ ರಕ್ತನಾಳ ಬ್ಲಾಕ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಬ್ರೈನ್ನ ರಕ್ತನಾಳ ಬ್ಲಾಕ್ ಆಯಿತು ಅಂದರೆ ಬ್ರೈನ್ ಅಟ್ಯಾಕ್ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಸಡನ್ನಾಗಿ ಏನಾದರೂ ಇವೆಂಟ್ ಆಯಿತು ಅಂತಂದರೆ ಐದರ್ ಹಾರ್ಟ್ ಅಟ್ಯಾಕ್ ಇರುತ್ತೆ, ಇಲ್ಲಾಂದರೆ ಬ್ರೈನ್ ಸ್ಟ್ರೋಕ್ ಇರುತ್ತೆ. ಸೊ ಸಿಂಪ್ಟಮ್ ಮೇಲೆ ನಾವು ಇದು ಮಾಡಬಾರ್ದು. ಸಡನ್ನಾಗಿ ಆಯಿತು ಅಂದರೆ ಅದು ಸ್ಟ್ರೋಕೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇವನ್ ಬ್ಲರಿಂಗ್ ಇರ್ಬೋದು, ತಲೆಚಕ್ರ ಇರ್ಬೋದು, ಬ್ಯಾಲೆನ್ಸ್ ಪ್ರಾಬ್ಲಮ್ ಇರ್ಬೋದು, ದೃಷ್ಟಿ ಪ್ರಾಬ್ಲಮ್ ಇರ್ಬೋದು, ಕೈಕಾಲು ವೀಕ್ನೆಸ್ ಇರ್ಬೋದು. ಸೊ ಸಡನ್ ಯಾವುದೇ ಇವೆಂಟ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನೀವು ನ್ಯೂರಾಲಜಿಸ್ಟ್ ಕಡೆ ಕರ್ಕೊಂಬರ್ಬೇಕು. ಹಾಗೆ ಡಾಕ್ಟರ್, ಮತ್ತೊಂದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿದ ಹಾಗೆ ಈ ತೊದಲುವಿಕೆ ಅಂತ ನಾವೇನು ಹೇಳ್ತೀವಿ, ಹೀಗೆ ಸಡನ್ ಆಗಿ ಆದಂಥ ಒಂದು ಈವೆಂಟ್ ಅಂತ ಹೇಳ್ಬೋದು ನಾವು. ಸೊ ತೊದಲುವಿಕೆನ ನಾವು ಸ್ಟ್ರೋಕ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಮಾಡ್ಬೋದು. ಚೆನ್ನಾಗಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಸಡನ್ ಆಗಿ ತೊದಲ್ತಾರೆ, ಹಾಗೆ ನೆನಪುಗಳು ಸಡನ್ ಆಗಿ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಸ್ಟ್ರೋಕ್ ಅಂತೇಳಿ ನಾವು ಫಸ್ಟ್ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಸ್ಟ್ರೋಕ್. ಎನಿ ಇವೆಂಟ್ ಸಡನ್ ಆಗಿ ಆಯಿತು ಅಂತಂದ್ರೆ ನ್ಯೂರಾಲಜಿಕಲಿ ಸಂಬಂಧಪಟ್ಟಿದ್ದು ಎನಿ ಇವೆಂಟ್ ಸಡನ್ ಅಂತಂದ್ರೆ ಸ್ಟ್ರೋಕ್ ಇರುತ್ತೆ. 99% ಸ್ಟ್ರೋಕ್ ಇರುತ್ತೆ. ಸೊ ತಡ ಮಾಡದೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಹೌದು, ಯಾವುದೇ ಸಿಂಪ್ಟಮ್ ಆಗಲಿ. ಇವನ್ ಕೆಲವೊಬ್ರು ಸಡನ್ ಆಗಿ ಒಮ್ಮಿಂದೊಮ್ಮೆಲೆ ಒಂದು ಕಾಲು ಉರಿ ಬಂತು ಅಂತ ಬರ್ತಾರೆ, ಸಡನ್ ಆಗಿ ನನಗೆ ಬರೀಲಿಕ್ಕೆ ಆಗ್ತಿರಲ್ಲ ಅಂತ ಹೇಳ್ತಾರೆ. ಸಡನ್ ಆಗಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದೆ, ಪೇಷಂಟ್ ಯಾಕೋ ಚೆನ್ನಾಗಿಲ್ಲ, ಬಿಹೇವಿಯರ್ ಚೆನ್ನಾಗಿಲ್ಲ ಅಂತ ಏನಾದರೂ ಸಡನ್ ಇವೆಂಟ್ ಆಯಿತು ಅಂದರೆ ಮೋಸ್ಟ್ ಆಫ್ ದ ಟೈಮ್ ಇದು ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಫಸ್ಟ್ ಬಂದು ಟ್ರೀಟ್ಮೆಂಟ್ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, MRI ಅಂತ ಇರುತ್ತೆ, ಅದ್ರಲ್ಲಿ ಮಾಡಿಬಿಟ್ರೆ ಸ್ಟ್ರೋಕ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದು ತೊಂದರೆ ಟ್ರೀಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಬೇರೆ ಕಾರಣಗಳನ್ನ ಪತ್ತೆ ಹಚ್ತೀವಿ. ಸೊ ಆ ಒಂದು ಮೊಮೆಂಟಲ್ಲಿ ನಾವು ಡಾಕ್ಟರ್ ಅಂತ ಹೇಳಿದರೆ ನರರೋಗ ತಜ್ಞರನ್ನು ಭೇಟಿ ಮಾಡೋದು ಬಹಳ ಅವಶ್ಯ ಅಂತ ಹೇಳ್ತೀರಾ. ಹೌದು. ಮುಂದೆ ನೋಡೋದಾದರೆ ಈ ಸ್ಟ್ರೋಕ್ಗೆ ಫುಡ್ ಅಥವಾ ಲೈಫ್ ಸ್ಟೈಲ್ ಏನಾದರೂ ಲಿಂಕ್ ಇದೆಯಾ? ಇದ್ದರೆ ಎಷ್ಟರ ಮಟ್ಟಿಗೆ? ಯಾಕಂದರೆ ಇವತ್ತು ನಾವೆಲ್ಲರೂ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸಿಂದನೇ ಸಾಕಷ್ಟು ಕಾಯಿಲೆಗಳಿಂದ ಬಳಲ್ತಾ ಇದ್ದೀವಿ. ಸೊ ಆ ಒಂದು ಆ್ಯಂಗಲಲ್ಲಿ ನೋಡೋದಾದರೆ ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ ಸರ್? ಆಲ್ಮೋಸ್ಟ್ ಮೇಡಮ್ ನಮ್ಮ ಈಗಿನ ದಿನಮಾನದಲ್ಲಿ ಈ ಯಂಗ್ ಪೇಷಂಟ್ಸಲ್ಲಿ 30s, 20s, 45, ಈವನ್ ರೀಸೆಂಟ್ ನಾವು OPD ನೋಡ್ತಿದ್ದೆ 45 ವರ್ಷದ ಒಳಗಡೆ ಎಷ್ಟೊಂದು ಸ್ಟ್ರೋಕ್ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣನೇ ನಮ್ಮ ಈ ಲೈಫ್ ಸ್ಟೈಲು ಮತ್ತು ನಮ್ಮ ಫುಡ್. ಉದಾಹರಣೆಗೆ ನಾವೀಗ ಹೆಚ್ಚಿನ ಕರಿದ ಪದಾರ್ಥಗಳು, ಆಯಿಲ್ ಐಟಮ್ಸ್ಗಳು, ನಾನ್ ವೆಜ್ ಐಟಮ್ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕೊಬ್ಬಿನಂಶ ಜಾಸ್ತಿ ಆಯಿತು ಅಂದರೆ ಅದು ರಕ್ತನಾಳದಲ್ಲಿ ಬ್ಲಾಕ್ ಮಾಡ್ಕೊತ ಹೋಗುತ್ತೆ. ಸೊ ರಕ್ತನಾಳಗಳು ಬ್ಲಾಕ್ ಆಯಿತು ಅಂದರೆ ಬ್ರೈನಿಗೆ ರಕ್ತ ಫ್ಲೋ ಕಡಿಮೆ ಆಗುತ್ತೆ, ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಈ ನಮ್ಮ ಜಾಸ್ತಿ ಉಪ್ಪಿನಂಶ ಜಾಸ್ತಿ ಯೂಸ್ ಮಾಡೋದ್ರಿಂದ, ಆಮೇಲೆ ಸೈಡ್ ಐಟಮ್ ಜಾಸ್ತಿ ತಿನ್ನೋದ್ರಿಂದ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗಿ ರಕ್ತನಾಳಗಳು ಒಡೆದು ರಕ್ತಸ್ರಾವಾಗಿ ಅದರಿಂದನೂ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ನಾವು ತೊಗೊಳ್ಳೋ ಫುಡ್ಡು, ನಮ್ಮ ಹ್ಯಾಬಿಟ್ಸು, ನಮ್ಮ ಲೈಫ್ ಸ್ಟೈಲ್. ಉದಾಹರಣೆಗೆ ಒಬೆಸಿಟಿ ಅಂತ ಹೇಳ್ತಾರೆ, ತೂಕ ಜಾಸ್ತಿ ಆಗುತ್ತೆ. ಸೊ ಈ ತೂಕ ಜಾಸ್ತಿ ಆಗೋದ್ರಿಂದ ಸಹ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅಂಶ ಸಂಗ್ರಹಣೆ ಜಾಸ್ತಿ ಆಗ್ತಾ ಅದರಿಂದನೂ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಮೇನ್ ಕಲ್ಪ್ರಿಟ್ ಅಂದರೆ ಶುಗರು, BP, ಈ ಕೊಲೆಸ್ಟ್ರಾಲು, ಆಮೇಲೆ ಈ ಎಣ್ಣೆ ಅಂಶಗಳು ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ಸ್ಟ್ರೋಕ್ಗಳಂತೂ ಕಾಮನ್. ಆಮೇಲೆ ಯೂಶಲಿ ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರೀತಾರೆ. ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ರಕ್ತನಾಳಗಳು ಒಡೆದು ಬರೋ ಸ್ಟ್ರೋಕನ್ನು ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರೀತಾರೆ. ಸೊ ಅದು BPಯಿಂದ ಬರೋ ಚಾನ್ಸ್ ಇರುತ್ತೆ. BP ಯೂಶಲಿ ಜಾಸ್ತಿ ಪಿಕಲ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ಜಾಸ್ತಿ ಉಪ್ಪನ್ನು ತಿನ್ನೋದ್ರಿಂದ, ಆಮೇಲೆ ಅತಿಯಾದ ಟೆನ್ಷನ್ನು, ಸ್ಟ್ರೆಸ್ಸು, ನಮ್ಮ ಈ ಲೈಫ್ ಸ್ಟೈಲಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದನೂ ಸಹ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಕೇಳಿರ್ತೀರಾ, ಈ ಜಿಮ್ಗೆ ಹೋಗೋರ ಸಂಖ್ಯೆ ಜಾಸ್ತಿ ಇದೆ, ಫಿಟ್ನೆಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇದೆ. ಹೌದು. ಸೊ ಆ ಜಿಮ್ ಅಥವಾ ವರ್ಕೌಟ್ ಅನ್ನೋ ನೆಪದ ಜೊತೆಗೆ ಊಟ ವಿಚಾರದಲ್ಲಿ ಸಾಕಷ್ಟು ಅವರು ಕಾಂಪ್ರಮೈಸ್ ಆಗ್ತಾ ಹೋಗ್ತಾ ಇದ್ದಾರೆ ಸರ್. ಎಲ್ಲೊಂದು ಕಡೆಗೆ ಪ್ರೋಟೀನ್ ಅಂತ ಹೇಳಿ ಅದ್ರ ಮೇಲೆ ಕಂಪ್ಲೀಟ್ ಅದೇ ಸೋರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅದು ನ್ಯಾಚುರಲ್ ಪ್ರೋಟೀನ್ ಅಲ್ಲದೆ ಹೊರಗೆ ಎಕ್ಸ್ಟ್ರಾ ಪ್ರೋಟೀನ್ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆಗೆ ಇದ್ರ ಮೇಲೆ ಪ್ರಭಾವ ಬೀರತ್ತಾ ಸ್ಟ್ರೋಕ್ ಅಥವಾ ಈ ಪಾರ್ಶ್ವವಾಯು ಕಡೆ ಅಂತ ಹೇಳಿ? ಈಗ ಕೆಲವೊಂದು ಸತಿ ನಾನು ಜಿಮ್ನಾಸ್ಟಿಕಲ್ಲಿ ನೋಡ್ತೀನಿ, ಭಾಳ ಮಂದಿ ಸರ್ ನಾನು ಮಜಲನ್ನು ಸ್ಟ್ರೆಂತ್ ಮಾಡ್ಕೋಬೇಕು, ಮಜಲ್ ಪ್ರೋಟೀನ್ ಪೌಡರ್ಸ್ ಬೇಕು ಅಂತ ಕೇಳ್ತಾರೆ. ಅಂದರೆ ಮೋಸ್ಟ್ ಆಫ್ ದ ಕಂಪ್ನೀಸ್, ಅಂದರೆ ನೀವು ಕೆಲವೊಂದು ಕಂಪ್ನೀಸ್ ಭಾಳ ಪ್ಯೂರ್ ಪ್ರೋಟೀನ್ ಕೊಡ್ತೀರ, ಕೆಲವೊಂದು ಕಂಪ್ನೀಸಲ್ಲಿ ಮಿಕ್ಸ್ಡ್ ಪ್ರೋಟೀನ್. ಅಂದರೆ ನನ್ನ ಪರ್ಟಿಕ್ಯುಲರ್ ಕಂಪನಿ ನಾನು ಯಾವುದು ಲೇಬಲ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಕೆಲವೊಂದು ಕಂಪನಿ ಪೌಡರ್ಸಲ್ಲಿ ಏನಿರುತ್ತೆ ಅಂತಂದರೆ ಅನಬಲಿಕ್ ಸ್ಟೀರಾಯ್ಡ್ಸ್ ಅಂತ
ಮಿಕ್ಸ್ ಮಾಡಿರ್ತಾರೆ. ಸೊ ಅನಬಲಿಕ್ ಸ್ಟಿರಾಯ್ಡ್ಸಿಂದ ಏನಾಗುತ್ತೆ ಅಂದರೆ ಮಸಲ್ ಬಿಲ್ಟ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಬಟ್ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಅದರಲ್ಲಿ ರಕ್ತನಾಳಗಳನ್ನ ಬ್ಲಾಕ್ ಮಾಡುವಂಥ ಶಕ್ತಿ ಇರುತ್ತೆ. ಸೊ ಯೂಶ್ವಲಿ ನಾವು ಯಂಗ್ ಪೇಷಂಟ್ಸಲ್ಲಿ ರೀಸೆಂಟಾಗಿ ನಾನು ಒ ಪಿ ಡಿಲಿ ನೋಡ್ತಿದ್ದೆ, ಲಾಂಗ್ ಸ್ಟ್ಯಾಂಡಿಂಗ್ ಈ ಪ್ರೋಟೀನ್ ಪೌಡರ್ ತೊಗೊಂಡು ಈ ಬ್ರೈನ್ ಒಳಗಡೆ ವೇನಸ್ ಸಿಸ್ಟಮ್ ಅಂತ ಇರುತ್ತೆ, ಆ ವೇನಸ್ ಸಿಸ್ಟಮ್ನ ಬ್ಲಾಕ್ ಮಾಡೋಂಥ ಅನಬಲಿಕ್ ಸ್ಟೆರಾಯ್ಡ್ ಮಿಕ್ಸ್ಚರ್ ಇರುತ್ತೆ ಅದರಲ್ಲಿ. ಸೊ ಕಾರ್ಟಿಕಲ್ ವೇನ್ ಥ್ರೋಂಬೋಸಿಸ್ ಅಂತ ಒಂದು ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ ಯಂಗ್ ಪೇಷಂಟ್ಸಲ್ಲಿ. ಸೊ ಯೂಶ್ವಲಿ ನಾವು ನ್ಯಾಚುರಲ್ ಸೋರ್ಸಿಂದನೂ ಸಹ ಪ್ರೋಟೀನ್ಸನ್ನು ತೊಗೋಬೋದು, ಎಗ್ಸ್ ಇರ್ಬೋದು, ಸೋಯಾಬೀನ್, ನಟ್ಸು, ಸೊ ಮಿಲ್ಕಲ್ಲಾಗಿರ್ಬೋದು, ವೇರಿಯಸ್ ನಮ್ಮ ಫುಡ್ ಪ್ರಾಡಕ್ಟ್ಸಲ್ಲೂ ಸಹ ಸಫಿಷಿಯೆಂಟ್ ಅಮೌಂಟ್ ಪ್ರೋಟೀನ್ ಸಿಗುತ್ತೆ. ನ್ಯಾಚುರಲಿ ಟ್ರೈ ಮಾಡೋದು ಬೆಟ್ರು. ಸೊ ಅದರ್ ದೆನ್ ಈ ಅನ್ಯಾಚುರಲ್ ಥಿಂಗ್ಸನ್ನು ತೊಗೊಂಡು ಅದರಿಂದ ಸೈಡ್ ಎಫೆಕ್ಟ್ ಮಾಡ್ಕೊಳೋದ್ರಿಂದ ನಮಗೆ ಮತ್ತೆ ಸ್ಟ್ರೋಕ್ ಆಗೋ ರಿಸ್ಕ್ ಜಾಸ್ತಿನೇ ಇರುತ್ತೆ. ಆಮೇಲೆ ಜಿಮ್ಮಲ್ಲಿ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬಹಳ ಕೆಲವೊಬ್ಬರು ಸಿಕ್ಕಾಪಟ್ಟೆ ಮಾಡ್ತಾರೆ. ಓವರ್ ಸ್ಟ್ರೇನಸ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ನಮ್ಮ ಇಂಟ್ರಾ ಥೊರಾಸಿಕ್ ಪ್ರೆಷರ್ ಜಾಸ್ತಿ ಆಗಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಒಮ್ಮಿಂದೊಮ್ಮೆ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ರಕ್ತಸ್ರಾವ ಆಗಿ ಎಷ್ಟೋ ಪೇಷಂಟ್ ನೋಡಿರ್ತೀರ. ಸೊ ಜಿಮ್ಮಲ್ಲಿ ಭಾಳ ಆ್ಯಕ್ಟಿವಿಟಿ ಮಾಡ್ತಿದ್ದ ಸಡನ್ನಾಗಿ ಕೊಲಾಪ್ಸ್ ಆಗಿಬಿಟ್ಟ. ಸೊ ಈವನ್ ಟೂ ಮಚ್ ಎಕ್ಸಸೈಸ್ ಇಸ್ ಆಲ್ಸೋ ನಾಟ್ ಗುಡ್ ಫಾರ್ ಹೆಲ್ತ್. ನಮ್ಮ ಈ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಆಗಿರ್ಬೋದು, ನ್ಯೂರೋ ಅಸೋಸಿಯೇಷನ್ ಆಗ್ಬೋದು, ಏನು ಹೇಳ್ತಾರೆ ಅಂದರೆ ಪ್ರತಿ ದಿವಸಕ್ಕೆ ಸರಿಸುಮಾರು 30 ನಿಮಿಷ ಎಕ್ಸಸೈಸ್ ಮಾಡಿದರೆ ಸಾಕು. ಅದು ವಾರದಲ್ಲಿ 5 ದಿವಸ, ಅಂದರೆ ಒಂದು ವೀಕಲ್ಲಿ 150 ಮಿನಿಟ್ಸ್ ಎಕ್ಸಸೈಸ್ ಅದಕ್ಕಿಂತ ಜಾಸ್ತಿ ಮಾಡೋದು ಅವಶ್ಯಕತೆ ಇಲ್ಲ. ಟೂ ಮಚ್ ಎಕ್ಸಸೈಸ್ ಮಾಡೋದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮಾಡದೇ ಇರೋದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಅತಿಯಾದರೆ ಅಮೃತಾನು ವಿಷ ರೀತಿಯಲ್ಲಿ. ಇನ್ನು ಈ ಡಯಟ್ ಅಂತ ನಾವು ನೋಡೋದಾದರೆ ಪರ್ಟಿಕ್ಯುಲರ್ ಡಯಟ್ಸ್ ಏನಾದರೂ ಸ್ಟ್ರೋಕಿಗೆ ಪರಿಣಾಮ ಬೀರತ್ತಾ ಅಂತ ಹೇಳಿದ್ರೆ? ಯಾಕಂದರೆ ಇತ್ತೀಚೆಗೆ ನಾವು ಸಾಕಷ್ಟು ವೆರೈಟಿ ಆಫ್ ಡಯಟ್ನ ನೋಡ್ತಾ ಇದ್ದೀವಿ ಸರ್. ಕೀಟೋ ಡಯಟ್ ಅಂತೆ, ಓನ್ಲಿ ಪ್ರೋಟೀನ್ ಸೋರ್ಸ್ ಆಫ್ ಡಯಟ್ ಅಂತೆ, ಓನ್ಲಿ ಫೈಬರ್ಸು, ಎಗಿಟೇರಿಯನ್, ಹೀಗೆ ಸಾಕಷ್ಟು ವಿಧವಾದಂತಹ ಡಯಟ್ಗಳು ಬಂದುಬಿಟ್ಟಿದೆ. ಸೊ ಆ ರೀತಿಯಾದಂಥ ಪರ್ಟಿಕ್ಯುಲರ್ ಅಂದರೆ ನೀವು ಹೇಳಿದ ಹಾಗೆ ಆರ್ಟಿಫಿಷಿಯಲ್ ಸೋರ್ಸ್ನ ಯೂಸ್ ಮಾಡಿಕೊಂಡು ಏನಾದ್ರು ಡಯಟ್ಸ್ ಮಾಡೋದ್ರಿಂದ ಏನಾದರೂ ಸ್ಟ್ರೋಕ್ಗೆ ಪರಿಣಾಮ ಬೀರಬಹುದಾ, ಅಥವಾ ಅದು ಕೂಡ ಕಾರಣ ಆಗಬಹುದಾ ಊಟದಿಂದ? ಹೌದು ಮ್ಯಾಮ್, ಡೆಫಿನೆಟ್ಲಿ. ಯಾಕಂದರೆ ನಮ್ಮ ಊಟದಲ್ಲಿ ಸಮತೋಲನ ಆಹಾರ ಇಂಪಾರ್ಟೆಂಟ್ ಮೇಡಮ್. ಬರೀ ಪ್ರೋಟೀನ್ ತೊಗೊಂಡೆ, ಬರೀ ಕೊಲೆಸ್ಟ್ರಾಲ್ ತೊಗೊಂಡೆ, ಬರೀ ಕಾರ್ಬೋಹೈಡ್ರೇಟ್ ತೊಗೊಂಡ್ರೆ ಆಗಲ್ಲ. ಸೊ ಮೂರು ಬ್ಯಾಲೆನ್ಸ್ಡಲ್ಲಿ ಇರಬೇಕು. ಸೊ ಬರೀ ಪ್ರೋಟೀನ್ ತಗೊಂಡ್ರೆ ಇವನ್ ಕಾರ್ಬೋಹೈಡ್ರೇಟು ಸಹ ಭಾಳ ಎಸೆನ್ಷಿಯಲ್ಲೇ. ಸೊ ನಮ್ಮ ಇಮಿಡಿಯೇಟ್ ಆ್ಯಕ್ಟಿವಿಟಿ ಏನೇ ಇದ್ದರೂ ಇಂಪ್ರೂವ್ ಆಗಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಬೇಕು. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಆ್ಯಕ್ಟಿವಿಟೀಸ್ಗೆ ಲಿಪಿಡ್ಸ್, ಕೊಲೆಸ್ಟ್ರಾಲ್ ಬೇಕು. ನಮ್ಮ ಮಸಲ್ ಬಿಲ್ಡ್ ಕ್ವಾಲಿಟಿಗೆ ಪ್ರೋಟೀನ್ ಬೇಕು. ಸೊ ಮೂರನ್ನು ನಾವು ಬ್ಯಾಲೆನ್ಸ್ ಮಾಡಿ ತೊಗೋಬೇಕಾಗುತ್ತೆ. ಸೊ ಜಾಸ್ತಿ ಕಾರ್ಬೋಹೈಡ್ರೇಟ್ ತೊಗೊಂಡ್ರೆ ರಕ್ತನಾಳ ಬ್ಲಾಕೇಜ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ತೊಗೊಂಡು ಸಹ ರಕ್ತನಾಳ ಬ್ಲಾಕೇಜ್ ಚಾನ್ಸಸ್ ಇರುತ್ತೆ. ಬರೀ ಪ್ರೋಟೀನ್ ತೊಗೊಂಡ್ರೆ ನಮ್ಮ ಇಮಿಡಿಯೇಟ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೂ ಸಹ ಕಷ್ಟ ಆಗುತ್ತೆ. ಸೊ ಮೂರನ್ನು ಬ್ಯಾಲೆನ್ಸ್ ಮಾಡಿ ತೊಗೊಳೋದು ಬಹಳ ಒಳ್ಳೆಯದು, ರಾದರ್ ಓನ್ಲಿ ಒನ್ ಕಾನ್ಸಂಟ್ರೇಟೆಡ್ ಫುಡ್ ತೊಗೊಳಕ್ಕಿಂತ. ಸಮತೋಲನ ಆಹಾರ ಬಹಳ ಮುಖ್ಯ ಅಂತ ಹೇಳ್ತೀರಾ. ಹಾಗೆ ಇನ್ನು ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಕೂಡ ಸ್ಟ್ರೆಸ್ ಇಲ್ಲದೆ ಇರೋ ಯಾರು ಕೂಡ ಬಹುಶಃ ಇಲ್ಲ ಜಗತ್ತಿನಲ್ಲಿ. ಸೊ ಎಲ್ಲೋ ಒಂದು ಕಡೆಗೆ ಈ ಸ್ಟ್ರೆಸ್ ಈ ಸ್ಟ್ರೋಕ್ನ ರಿಸ್ಕ್ಗೆ ಹೆಚ್ಚಾಗಿ ಕಾರಣ ಆಗುತ್ತಾ ಅಂತ? ಹೌದು, ಡೆಫಿನೆಟ್ಲಿ. ಏನಾಗುತ್ತೆ, ನಾವು ಸ್ಟ್ರೆಸ್ ಟೆನ್ಷನ್ ಓವರ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದೊಳಗಡೆ ಕೆಲವೊಂದು ನ್ಯೂರೋ ಕೆಮಿಕಲ್ ರಿಲೀಸ್ ಆಗುತ್ತೆ ಮೇಡಮ್. ಉದಾಹರಣೆಗೆ ಅಡ್ರಿನಲಿನ್ ಅಂತ ಕರೀತಾರೆ, ಆಮೇಲೆ ನಾರಾಡ್ರಿನಲಿನ್ ಅಂತ ಕರೀತಾರೆ. ಅದು ದೇಹದಲ್ಲಿ ಜಾಸ್ತಿ ಸಿಂಥೆಸಿಸ್ ಆಗುತ್ತೆ ಸ್ಟ್ರೆಸ್ ಟೈಮಲ್ಲಿ. ಸೊ ಆ ಸಿಂಥೆಸಿಸ್ ಆಗಿದ್ದು ಅದರದ್ದು ಏನು ಸೈಡ್ ಎಫೆಕ್ಟ್ ಅಂದರೆ ಆ ರಕ್ತನಾಳಗಳನ್ನು ಸಂಕುಚನೆ ಮಾಡೋದು, ಅಂದರೆ ರಕ್ತನಾಳಗಳ ಸಂಕುಚನೆ ಮಾಡಿ ಪ್ರೆಷರನ್ನು ಜಾಸ್ತಿ ಮಾಡೋದು ಅದರದ್ದು ಎಫೆಕ್ಟ್. ಸೊ ನಮ್ಮ ಈ ಸ್ಟ್ರೆಸ್ ಟೆನ್ಷನಿಂದ ಆ ಕೆಮಿಕಲ್ಗಳ ಲೆವೆಲ್ ಜಾಸ್ತಿ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಲಿ ಬ್ಲಡ್ ವೆಸಲ್ಸ್ ಅದರದ್ದೇ ಆದ ಪ್ರೆಷರ್ ಥ್ರೆಶೋಲ್ಡ್ ಇರುತ್ತೆ. ಸೊ ಒನ್ಸ್ ಅದು ಕ್ರಾಸ್ ಆಯಿತು ಅಂತಂದರೆ ಆ ರಕ್ತನಾಳ ಒಡೆದ್ಬಿಡುತ್ತೆ. ರಕ್ತನಾಳ ಎಲ್ಲಿ ಒಡೆಯುತ್ತೆ ಆ ಭಾಗದಲ್ಲಿ ರಕ್ತಸ್ರಾವ ಆಗಿ ಅದರ ಸುತ್ತ ಇರೋ ಬ್ರೈನಿನ ನರಕೋಶಗಳನ್ನು ಡ್ಯಾಮೇಜ್ ಮಾಡ್ಕೊತ ಹೋಗುತ್ತೆ. ಸೊ ಸ್ಟ್ರೆಸ್ ಇದು ಆಲ್ಸೋ ಮೋಸ್ಟ್ ಕಾಮನ್ ಕಾಸ್. ಯಾಕಂದರೆ ನಮ್ಮ ಇವಾಗ ರೀಸೆಂಟ್ ಸ್ಟ್ರೋಕ್ ಜಾಸ್ತಿ ಆಗ್ತಿರೋದು ಯಂಗ್ ಪೇಷಂಟಲ್ಲಿ ಅಂತಂದರೆ ಈ ಸ್ಟ್ರೆಸ್ಸು ಅಲಾಂಗ್ ವಿತ್ ಲೈಫ್ ಸ್ಟೈಲು, ನಮ್ಮ ಫುಡ್ ಸ್ಟೈಲ್ಸು. ಸೊ ಎಲ್ಲೊಂದು ಕಡೆಗೆ ನಮ್ಮ ದಿನಚರಿ ಕೂಡ ಭಾಳ ಮುಖ್ಯ ಆಗುತ್ತೆ. ಹೌದು ಮೇಡಮ್, ಈ ರೀತಿ ಅಂತ ಹೇಳಿ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ, ಈ ಥರ ಸ್ಟ್ರೋಕ್ ಈ ರೀತಿ ಯಾವುದೇ ಒಂದು ಕಾಯಿಲೆಗೆ ನಾವು ಒಳಗಾಗದೆ ಹೇಗೆ ನಾವು ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬಹುದು ನಿಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ನೀವು ಹೇಳೋದಾದರೆ? ಓಕೆ ಮೇಡಮ್, ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳೋಕ್ಕಂತಂದ್ರೆ, ಈಗ ಪೇಷಂಟ್ ಸ್ಟ್ರೋಕ್ ಬಂದಿರ್ತಾರೆ ಅವ್ರಿಗೂ ಸಹ ನಾವು ಅಡ್ವೈಸ್ ಮಾಡ್ತೀವಿ. ಡೈಲಿ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಧ್ಯಾನ, ಯೋಗ, ಮೆಡಿಟೇಷನಲ್ಲಿ ಟೈಮನ್ನು ಸ್ಪೆಂಡ್ ಮಾಡಬೇಕು. ಆಮೇಲೆ ಫ್ರೆಂಡ್ಸು, ಸರ್ಕಲ್ಲು, ಫ್ಯಾಮಿಲಿ ಅವ್ರ ಜೊತೆಗೆ ಬೆರಿಬೇಕು. ಡೈಲಿ ಒಂದು 30 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಸೊ ಇವೆಲ್ಲ ಆ್ಯಕ್ಟಿವಿಟೀಸ್ ನಾವು ಡೈಲಿ ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ಆಟೋಮೆಟಿಕ್ಲಿ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಕೊಂತ ಹೋಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಯಿತು ಅಂದರೆ ಈವನ್ ಸ್ಟ್ರೋಕ್ ರಿಸ್ಕು ಸಹ ಕಡಿಮೆ ಆಕೊಂತ ಹೋಗುತ್ತೆ.
ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್ ಮೇಡಮ್. ಇವನ್ ನಾವು ಸ್ಟ್ರೋಕ್ ಪೇಷಂಟ್ಸಲ್ಲಿ ಹೇಳ್ತೀವಿ ಮತ್ತೆ ರಿಯಕರ್ ಆಗಲ್ದಂಗೆ ನೋಡ್ಕೊಳ್ಳಿಕ್ಕೆ, ಬಿ ಪಿ ಕಡಿಮೆ ಆಗ್ಲಿಕ್ಕೆ ನೋಡ್ಕೊಳ್ಳಿಕ್ಕೆ, ಆಮೇಲೆ ಸ್ಟ್ರೋಕ್ ರಿಲೇಟೆಡ್ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸ್ಟ್ರೋಕ್ ಆದಮೇಲೆ ಡಿಪ್ರೆಷನ್ಗೆ ಹೋಗ್ತಿರ್ತಾರೆ ಸ್ಟ್ರೋಕ್ ಪೇಷಂಟ್ಗಳು. ಸೊ ಅವನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್. ಹಾಗೆ ಇನ್ನೂ ಒಂದು ಹೆಜ್ಜೆ ಆಚೆ ಹೋಗಿ ನೋಡೋದಾದರೆ ನಾವು ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ನಾವೇನು ಹೇಳ್ತೀವಿ, ಮೊಬೈಲ್ ಇರ್ಬೋದು, ಎಕ್ಸ್ಪೋಸಿಂಗ್ ಟು ದ ಇಂಟರ್ನೆಟ್ ಇರ್ಬೋದು. ಸೊ ಎಲ್ಲೋ ಒಂದು ಕಡೆಗೆ ಯಂಗ್ಸ್ಟರ್ಸಿಗೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಇಂಟರ್ನೆಟ್ನ ಪ್ರಭಾವ ಕೂಡ ಸ್ಟ್ರೆಸ್ನ ಉಂಟು ಮಾಡುತ್ತಾ ಅಂತ ಹೇಳಿ, ಅದರಿಂದ ಕೂಡ ಈ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇದೆಯಾ? ಹೌದು, ಡೆಫಿನೆಟ್ಲಿ. ಈ ಮೊಬೈಲ್ ಅಥವಾ ನಾವು ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡೋದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ. ಅಂದರೆ ಮನುಷ್ಯನಿಗೆ ಮ್ಯಾಕ್ಸಿಮಮ್ ಏನು ಹೇಳ್ತಾರೆ ಅಂತಂದ್ರೆ ಬುಕ್ ಪ್ರಕಾರ ಹೋದರೆ 60 ಮಿನಿಟ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಡಿಸ್ಪ್ಲೇ ಟೈಮ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದೇದು ಮೋಸ್ಟ್ ಕಾಮನ್ಲಿ ಏನು ಹೇಳ್ತಾರೆ ಅಂದರೆ ನಿದ್ರೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಎರಡನೇದು ಕೆಲವೊಬ್ಬರಿಗೆ ಮೈಗ್ರೇನ್ ಅಟ್ಯಾಕ್ಸ್ಗಳು ಆಗೋ ಚಾನ್ಸ್ ಇರುತ್ತೆ. ರೇರ್ಲಿ ಕೆಲವೊಂದು ಲಿಟ್ರೇಚರ್ ಹೇಳ್ತಾರೆ ಬಹಳಷ್ಟು ಡಿಸ್ಪ್ಲೇ ಟೈಮ್ ಯೂಸ್ ಮಾಡೋದ್ರಿಂದ ಸಹ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಇರುತ್ತೆ. ಅಂದರೆ ಅರ್ಲಿ ಏಜಲ್ಲಿ ಸ್ಟ್ರೋಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ ನಿದ್ರೆ ಮತ್ತು ಮೈಗ್ರೇನ್ ಅಟ್ಯಾಕ್ಸ್ಗಳು ಭಾಳ ಕಾಮನ್. ಯಾರು ಡಿಸ್ಪ್ಲೇನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ರೀಲ್ಸ್ ಇರ್ಬೋದು, ಈ ಯೂಟ್ಯೂಬ್ನಲ್ಲಿ ಬರುವಂಥ ಶಾರ್ಟ್ ವಿಡಿಯೋಸ್ ಇರ್ಬೋದು, ಹೀಗೆ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಅವರು. ಸೊ ಎಲ್ಲೋ ಒಂದು ಕಡೆಗೆ ನಮ್ಮ ನರಗಳ ಮೇಲೆ, ಯಾಕಂದರೆ ನಾವು ಬ್ರೈನ್ ಸೆಲ್ಸ್ ಆಗಿರ್ಬೋದು ಎಲ್ಲ ಕನೆಕ್ಟಿವಿಟಿ ಇರುತ್ತೆ. ಸೊ ಹಾಗೆ ಅದು ಕೂಡ ಸ್ಟ್ರೆಸ್ ಆಗಿ ಪರಿಣಾಮ ಬೀರತ್ತಾ ಅಂತ? ಹೌದು ಮ್ಯಾಮ್, ಡೆಫಿನೆಟ್ಲಿ. ಯಾಕಂದ್ರೆ ಕಾನ್ಸ್ಟೆಂಟ್ ಆಗಿ ಒಂದು ವಿಚಾರ ನೋಡೋದೇ ಇಲ್ಲ ಅವರು, ಕೀಪ್ ಸ್ಕ್ರೋಲಿಂಗ್. ಸೊ ಏನಾಗುತ್ತೆ ಅಂತಂದ್ರೆ ಡಿಸ್ಪ್ಲೇ ಟೈಮ್ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಮಕ್ಕಳಲ್ಲಿ ನಾವು ಕೆಲವೊಂದು ಕಾಯಿಲೆಗಳನ್ನು ನೋಡ್ತಿರ್ತೀವಿ ಮೇಡಮ್. ಅಂದರೆ ಈ ಗ್ರಹಣ ಶಕ್ತಿ ಕಡಿಮೆ ಆಗೋದು, ಜ್ಞಾಪಕ ಶಕ್ತಿ ಕಡಿಮೆ ಆಗೋದು, ಈ ಮೆಮೊರಿ ಡಿಸಾರ್ಡರ್ಸ್ ಮಕ್ಕಳಲ್ಲಿ ಬಹಳ ಕಾಮನ್. ಆಮೇಲೆ ಕೆಲವೊಬ್ಬರಿಗೆ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ಅಡಿಕ್ಷನ್ ಆಗುತ್ತೆ. ಇವನ್ ಗೇಮ್ ಅಡಿಕ್ಷನ್ ನೀವು ನೋಡೇ ಇರ್ತೀರಿ ಎಷ್ಟೋ ಕಡೆ. ಗೇಮ್ ಅಡಿಕ್ಷನ್ ಆಗಿಬಿಟ್ಟು ಪೇಷಂಟ್ಗಳು ಮಾನಸಿಕ ಖಿನ್ನತೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನಿದ್ರೆ ಮತ್ತು ಮೈಗ್ರೇನ್ ಪ್ರಾಬ್ಲಮ್ಗಳು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಅಡಿಕ್ಷನ್ ಆಗೋದು, ಮತ್ತು ಈ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳು ಬೇಗನೆ ಸ್ಟಾರ್ಟ್ ಆಗಿಬಿಡ್ತು. ಇವನ್ ಆಟಿಸಮ್ ಡಿಸಾರ್ಡರ್ಸ್ ಸಹ ಬರೋ ಚಾನ್ಸಸ್ ಇರುತ್ತೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಅಂತ ಹೇಳ್ತಾರೆ. ಸೊ ಟೋಟಲಿ ಹೇಳಬೇಕಂದ್ರೆ ಈ ಎಕ್ಸ್ಪೋಸ್ ಟು ದ ಇಂಟರ್ನೆಟ್ ಈಸ್ ಕ್ವೈಟ್ ಡೇಂಜರಸ್ ವೆನ್ಎವರ್ ರಿಕ್ವೈರ್ಡ್. ಮಾಡ್ರೇಟ್ ಆಗಿದ್ರೆ ಒಳ್ಳೇದು ಅಂತ ಹೇಳಿ. ಹಾಗೆ ಈಗಷ್ಟೇ ತಾವು ಹೇಳಿದ್ರಿ ಸ್ಟ್ರೋಕ್ ಮತ್ತೆ ಬ್ಲಡ್ ಪ್ರೆಷರ್ ಬಗ್ಗೆ. ಸೊ ಇದೆರಡಕ್ಕೂ ಹೆಚ್ಚು ಸಂಬಂಧ ಇದೆಯಾ? ಹೌದು, ಡೆಫಿನೆಟ್ಲಿ. ಸ್ಟ್ರೋಕ್ ರಿಸ್ಕ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಅಂತ ಕರೀತಾರೆ. ಸೊ ಬ್ಲಡ್ ಪ್ರೆಷರ್ ನಾವು ಎಮರ್ಜೆನ್ಸಿಲಿ ಎಷ್ಟೋ ಪೇಷಂಟ್ಸ್ ನೋಡಿರ್ತೀವಿ, ಬಂದಾಗ ಬ್ಲಡ್ ಪ್ರೆಷರ್ ಮೋರ್ ದೆನ್ 200 ಇರುತ್ತೆ. ಕೈಕಾಲು ವೀಕ್ನೆಸ್ ಇರುತ್ತೆ, ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಬ್ಲೀಡಿಂಗ್ ಆಗಿರುತ್ತೆ ಬ್ರೈನ್ ಒಳಗಡೆ. ಆಲ್ಮೋಸ್ಟ್ 200 ಎಲ್ಲರೂ ಮೇಲ್ಗಡೆ ಕ್ರಾಸ್ ಮಾಡಿದ್ರೆ ಬಹಳ ರಿಸ್ಕ್ ಇರುತ್ತೆ. ಬರೀ ಸ್ಟ್ರೋಕ್ ಅಂತ ಇಲ್ಲ, ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ, ಆಮೇಲೆ ಲಂಗ್ಸಲ್ಲಿ ಒಮ್ಮಿನೊಮ್ಮೆ ನೀರು ತುಂಬ ಚಾನ್ಸ್ ಇರುತ್ತೆ. ಸೊ ಸ್ಟ್ರೋಕ್ ರಿಸ್ಕು ಸಹ ಅದೇ ಥರ ಜಾಸ್ತಿ ಆಗುತ್ತೆ. ಸೊ ಬಿ ಪಿ ಮತ್ತು ಸ್ಟ್ರೋಕ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್. ಸೊ ಬಿ ಪಿ ಜಾಸ್ತಿ ಆದಂಗೆ ಸ್ಟ್ರೋಕ್ ರಿಸ್ಕು ಸಹ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಐಡಲಿ ನಾವು ಏನು ಹೇಳ್ತೀವಿ ಅಂತಂದರೆ ಬ್ಲಡ್ ಪ್ರೆಷರ್ ನಾರ್ಮಲಿ 120/80 ಒಳಗಡೆ ಕಂಟ್ರೋಲ್ ಇಟ್ಕೋಬೇಕು. ಇಫ್ ಇನ್ ಕೇಸ್ ಪೇಷಂಟ್ಗೆ ಎಲ್ಲಾದರೂ ಸ್ಟ್ರೋಕ್ ಏನಾರು ಇತ್ತು, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇತ್ತು ಅಂತಂದರೆ 130/90 ಒಳಗಡೆ ಆಲ್ವೇಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್. ಈ ಸ್ಟ್ರೋಕ್ ಅಂತ ಹೇಳಿದಾಗ ಸ್ಪೆಷಲಿ ನರರೋಗಗಳ ಒಂದು ಕ್ಯಾಟಗರೀಸ್ನಲ್ಲಿ ನೋಡೋದಾದರೆ ಫಿಟ್ಸ್ ಕೂಡ ಒನ್ ಆಫ್ ದ ಮೇಜರ್ ಡಿಸೀಸ್ ನಾವು ನೋಡಿದ ಹಾಗೆ. ಸೊ ಈ ಫಿಟ್ಸ್ ಅಥವಾ ಸೀಸರ್ ಅಂದರೆ ಏನು ಡಾಕ್ಟರ್? ಓಕೆ, ಏನಾಗುತ್ತೆ ಅಂದರೆ ಮೆದುಳಿನ ನರಕೋಶದ ಒಳಗಡೆ ಈ ಅಸಹಜವಾದ ವಿದ್ಯುತ್ ಆ್ಯಕ್ಟಿವಿಟಿ, ಅಂದರೆ ವಿದ್ಯುತ್ ಆ್ಯಕ್ಟಿವಿಟಿ ಬಹಳ ಜಾಸ್ತಿ ಆಗೋದ್ರಿಂದ ಒಮ್ಮಿನೊಮ್ಮೆ ನರಕೋಶಗಳು ಫೈರ್ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಮ್ಮಿನೊಮ್ಮೆ ನರಕೋಶಗಳು ಫೈರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಕೈ ಕಾಲುಗಳಲ್ಲಿ ಜರ್ಕ್ ಬರೋದು, ಕೈ ಕಾಲು ಪೂರ್ತಿ ಸೆಟೆ ಬರೋದು, ಗುಡ್ಡಗಳನ್ನು ಮೇಲೆ ಮಾಡೋದು, ಎಚ್ಚರ ತಪ್ಪೋದು, ನಾಲ್ಗೆ ಕಟ್ಕೊಳೋದು, ಈ ಥರ ಬಹಳ ಸಿಂಪ್ಟಮ್ಸ್ ಶುರು ಆಗುತ್ತೆ. ಸೊ ಇದಕ್ಕೆ ನಾವು ಸೀಸರ್ ಅಂತ ಕರಿತೀವಿ. ಅದೇ ಪುನಃ ಬರ್ತಿತ್ತು ಅಂದರೆ ಎಪಿಲೆಪ್ಸಿ ಅಂತ ಕರಿತೀವಿ. ಆಮೇಲೆ ಲೋಕಾರುಡಿಲಿ ನಾವು ಮೂರ್ಛೆ ರೋಗ ಅಂತ ಕರಿತೀವಿ, ಅಪಸ್ಮಾರ ಕಾಯಿಲೆ ಅಂತ ಕರಿತೀವಿ. ಸೊ ಬಹಳಷ್ಟು ನೇಮಿಂದನೂ ನಾವು ಕರಿತೀವಿ. ಸೊ ಈ ಒಂದು ಫಿಟ್ಸ್ ಬಂದಾಗ ಸುತ್ತಮುತ್ತ ಇರುವಂತಹ ಜನ ತಕ್ಷಣಕ್ಕೆ ಯಾವ ರೀತಿ ಅವರಿಗೆ ಸಹಾಯ ಮಾಡಬಹುದು? ಇದು ಬಹಳ ಇಂಪಾರ್ಟೆಂಟ್ ಮೇಡಮ್. ಫಿಟ್ಸ್ ಬಂತು ಅಂದರೆ ಪೇಷಂಟನ್ನು ಫಸ್ಟು ಸೇಫೆಸ್ಟ್ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಎಲ್ಲೋ ಮೇಲ್ಗಡೆ ಇರ್ತಾರೆ, ವರ್ಕ್ ಮಾಡ್ತಿರ್ತಾರೆ, ಅಲ್ಲೇ ಟ್ರೀಟ್ ಮಾಡಿ ಸೇಫ್ ಜಾಗ ಕರ್ಕೊಂಬರ್ಬೇಕು. ಫಸ್ಟ್ ಆಫ್ ಆಲ್ ಪೇಷಂಟನ್ನು ಒನ್ಸ್ ಸೇಫ್ ಜಾಗ ಕರ್ಕೊಂಬಂದಮೇಲೆ ಏನಾದ್ರು ಟೈಟ್ ಕ್ಲಾತಿಂಗ್ಸ್ ಏನಾರು ಇತ್ತು ಅಂದರೆ ಲೂಸ್ ಮಾಡಿ ಒಂದು ಲ್ಯಾಟ್ರಲ್ ಪೋರ್ಷನಲ್ಲಿ ಪೇಷಂಟನ್ನು ಮಲಗಿಸ್ಬಿಟ್ಟು ಬೇರೆ ಏನೂ ಲೋಕಲ್ ರೆಮಿಡೀಸ್ ಮಾಡಬಾರ್ದು. ತಕ್ಷಣ ಆಂಬುಲೆನ್ಸ್ ಕಾಲ್ ಮಾಡಿ ಪೇಷಂಟನ್ನು ಶಿಫ್ಟ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅನ್ನೋಕ್ಕಿಂತ ಏನು ಮಾಡಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ಮ ಜನಗಳು ಏನು ಮಾಡ್ತಾರೆ ಅಂದರೆ ಫಿಟ್ಸ್ ಬರ್ತಿದೆ ಅಂದರೆ ಪೇಷಂಟ್ಗೆ ಕಬ್ಬಣ ಕೈಯಲ್ಲಿ ಕೊಡ್ತಿರ್ತಾರೆ. ಕಬ್ಬಣ ಕೊಟ್ಟರೆ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ ಟೈಟಾಗಿ ಹಿಡ್ಕೊಂಡು ಕಬ್ಬಣದಿಂದನೂ ಸಹ ಗಾಯಗಳಾಗೋ ಚಾನ್ಸ್ ಹಾರ್ಮ್ಫುಲ್. ಆಮೇಲೆ ಎರಡನೇದು ಏನು ಮಾಡ್ತಾರೆ ಅಂದರೆ ಫಿಟ್ಸ್ ಆಗುವಾಗ ಕೈಯನ್ನು ಫೋರ್ಸಾಗಿ ಹಿಡಿತಿರ್ತಾರೆ.
ಸೊ ಅದು ಬಹಳ ಹೈ ಫೋರ್ಸ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅವಾಗ ಹಿಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಮೂಳೆಗಳು ಸಹ ಫ್ರಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಪೇಷಂಟ್ ಸೀಸರ್ ಬರ್ತಿತ್ತು ಅಂದ್ರೆ ಏನೂ ಮಾಡ್ಬಾರ್ದು, ನಾವು ಅವ್ರನ್ನ ಜಸ್ಟ್ ಒಂದು ಪೋರ್ಷನಲ್ಲಿ ಮಲಗಿಸ್ಬೇಕು. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೋ ಬಾಯಲ್ಲಿ ನೀರು ಹಾಕ್ತೀವಿ. ಸೊ ಬಾಯಲ್ಲಿ ನೀರು ಹಾಕೋದ್ರಿಂದ ಆ ಪೇಷಂಟ್ ಎಚ್ಚರ ಇರಲ್ಲ, ಸೊ ಅದು ಹೊಟ್ಟೆಗೆ ಹೋಗಲ್ಲ. ಕೆಲವೊಂದು ಸತಿ ಶ್ವಾಸಕೋಶಕ್ಕೆ ಹೋಗಿ ಪೇಷಂಟ್ಗೆ ನಿಮೋನಿಯಾ ಆಗೋ ಚಾನ್ಸ್ ಇರುತ್ತೆ. ಅವಾಗ ಪೇಷಂಟ್ ಸೀಸರಿಂದ ತೊಂದರೆ ಆಗಲ್ಲ, ನಿಮೋನಿಯಾದಿಂದ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಇವೆಲ್ಲ ಹಾರ್ಮ್ಫುಲ್ ಥಿಂಗನ್ನು ಮಾಡಬಾರ್ದು. ಸೊ ಇಮಿಡಿಯೇಟ್ ಆಂಬುಲೆನ್ಸ್ ಕಾಲ್ ಮಾಡಿ ಪೇಷಂಟನ್ನು ಸೇಫಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು. ಸೊ ಮೊದಲನೇದಾಗಿ ಅವ್ರನ್ನ ಸೇಫ್ ಜಾಗಕ್ಕೆ ತಲುಪಿಸಿ ಒಂದೇ ಆಂಗಲಲ್ಲಿ ಮಲಗಿಸಿ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತೀರಿ. ಯಾವುದೇ ಲೋಕಲ್ ರೆಮಿಡೀಸ್ನ ಮಾಡಬಾರ್ದು, ಪ್ರಯೋಗ ಮಾಡಬಾರ್ದು ಅಂತ ಹೇಳಿ. ನಿಜವಾಗ್ಲೂ ಡಾಕ್ಟರ್ ನೀವು ಹೇಳಿದಾಗ ಎಷ್ಟೊಂದು ಸಲ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಈ ಫಿಟ್ಸ್ಗೆ ಏನಾದರೂ ಟ್ರೀಟ್ಮೆಂಟ್ ಇರುತ್ತಾ, ಹೇಗಿರುತ್ತೆ ಇದ್ರೆ? ಓಕೆ ಮೇಡಮ್, ಫಿಟ್ಸಲ್ಲಿ ಬಹಳ ಕಾರಣಗಳಿರ್ತವೆ ಮೇಡಮ್. ಇವನ್ ಸಿಂಪಲ್ ದೇಹದಲ್ಲಿ ಸೋಡಿಯಂ ಅಂಶಗಳು ಕಡಿಮೆ ಆದರೆ, ಶುಗರ್ ಅಂಶಗಳು ಏನಾದ್ರು ಕಡಿಮೆ ಆದರೆ, ಕ್ಯಾಲ್ಸಿಯಂ ಅಂಶಗಳು ಏನಾದ್ರು ಕಡಿಮೆ ಆದರೂ ಸಹ ಫಿಟ್ಸ್ ಬರ್ತಿರುತ್ತೆ. ಸೊ ಅವುಗಳ ಅಂಶಗಳನ್ನು ಕರೆಕ್ಟ್ ಮಾಡಿದ್ರೆ ಕೆಲವೊಬ್ರಿಗೆ ಆಟೋಮೆಟಿಕ್ಲಿ ಆರಾಮಾಗಿಬಿಟ್ಟಿರುತ್ತೆ. ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಬ್ರೈನ್ ಒಳಗಡೆ ಏನಾದ್ರು ಇನ್ಫೆಕ್ಷನ್ ಇದ್ದರೆ, ಗಡ್ಡೆಗಳಿದ್ದರೆ, ಕೀವು ಏನಾದ್ರು ಇದ್ದರೆ, ಅಥವಾ ಡೆವಲಪ್ಮೆಂಟಲ್ಲಿ ಬ್ರೈನ್ ಪ್ರಾಬ್ಲಮ್ ಇದ್ದರೆ ಅದರಿಂದನೂ ಸಹ ಫಿಟ್ಸ್ ಬರ್ತಿರುತ್ತೆ. ಸೊ ಅವಾಗ ನಾವು ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಅಂತ ಇರುತ್ತೆ, ಫಿಟ್ಸ್ ಮಾತ್ರೆಗಳು ಅಥವಾ ಫಿಟ್ಸ್ ಇಂಜೆಕ್ಷನ್ಗಳು ಏನಿರುತ್ತೆ ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಆ ಫಿಟ್ಸ್ಗೆ ಕಾರಣಗಳನ್ನು ಕಂಡುಹಿಡಿದಿರುತ್ತೆ ಮೇಡಮ್. ಉದಾಹರಣೆಗೆ ಏನಾದರೂ ಬ್ರೈನ್ ಒಳಗಡೆ ಇನ್ಫೆಕ್ಷನ್ ಇತ್ತು, ಮೆನೆಂಜೈಟ್, ಎನ್ಕೆಫಲೈಟಿಸ್ ಅಂತ ಕರೀತಾರೆ, ಆ ಎನ್ಕೆಫಲೈಟಿಸನ್ನು ಟ್ರೀಟ್ ಮಾಡ್ತೀವಿ. ಯಾಕಂದ್ರೆ ಗಂಟು ಅಥವಾ ಗಡ್ಡೆಗಳೇನಾರು ಇತ್ತು ಅಂದರೆ ಆಪ್ರೇಷನ್ ಮಾಡಿ ತೆಗಿತಾರೆ. ಸೊ ಡಿಪೆಂಡ್ಸ್ ಆನ್ ದ ಕಾಸ್, ಏನು ಕಾರಣ ಇರುತ್ತೆ ಅದ್ರ ಪ್ರಕಾರ ಟ್ರೀಟ್ ಮಾಡ್ತೀವಿ. ಮೀನ್ವೈಲ್ ಫಿಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನಿದೆ ಮೆಡಿಸಿನನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೊಂದು ಕಡೆಗೆ ಈ ಫಿಟ್ಸ್ ಅನ್ನುವಂಥದ್ದು ಜೆನೆಟಿಕ್ ಡಿಸೀಸಾ ಸರ್, ಅಥವಾ ಯಾರಿಗೆ ಬೇಕಾದರೂ ಬರ್ಬೋದು? ಜೆನೆಟಿಕ್ಕು ಇದೆ ಹಾಗೂ ಅಕ್ವೈರ್ಡ್ ಕಾಸಸ್ ಅಂತ ಇರುತ್ತೆ. ಜೆನೆಟಿಕ್ ಅಂತಂದರೆ ಕೆಲವೊಂದು ಸತಿ ಈ ಫಿಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಜೀನ್ಗಳಂತ ಇರುತ್ತೆ, ಸೋಡಿಯಂ ಚಾನಲ್ಸ್, ಪೊಟ್ಯಾಷಿಯಂ ಚಾನಲ್, ಕ್ಲೋರೈಡ್ ಚಾನಲ್ಸ್ ಅಂತ ಇರುತ್ತೆ. ಆ ಚಾನಲ್ಗಳಲ್ಲಿ ಮ್ಯೂಟೇಷನ್ ಆಗಿಬಿಟ್ಟು ಕೆಲವೊಂದು ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೂ ಸಹ ಫಿಟ್ಸ್ ಬರ್ತಿರುತ್ತೆ. ಏಜ್ ಲಿಮಿಟ್ ಇಲ್ಲ ಅದಕ್ಕೆ. ಮಗು ಹುಟ್ಟಿದ ಗುಟ್ಲೇನೂ ಬರೋ ಚಾನ್ಸಸ್ ಇರುತ್ತೆ, ವಯಸ್ಸಾದ್ಮೇಲೆ ಬರೋ ಚಾನ್ಸ್ ಇರುತ್ತೆ, ಹುಟ್ಟಿದ ಮಗುವಿಂದ ಹಿಡಿದು 95-100 ಇಯರ್ ಇರೋ ಅಜ್ಜರಿಗೂ ಬರೋ ಚಾನ್ಸ್ ಇರುತ್ತೆ. ಏಜ್ ಲಿಮಿಟೇ ಇಲ್ಲ. ಸೊ ಯೂಶಲಿ ಆನುವಂಶಿಕವಾಗಿ ಬರೋ ಜೆನೆಟಿಕ್ ಕಾಯಿಲೆಗಳು ಮಕ್ಕಳಲ್ಲಿ ಶುರು ಆಗಿಬಿಟ್ಟಿರುತ್ತೆ. ಅಕ್ವೈರ್ಡ್ ಕಾಸಸ್ ಅಂದರೆ ಕಾರಣ ಇರುವಂಥ ಕಾಸಸ್ ಯೂಶಲಿ ವಯಸ್ಕರಲ್ಲಿ ಕಂಡುಬರುತ್ತೆ. ಓಕೆ, ಸೊ ಹಾಗಾದರೆ ಈ ಒಂದು ಫಿಟ್ಸ್ನ ಸರಿಯಾದ ಸಮಯಕ್ಕೆ ಒಂದು ವೈದ್ಯರ ಸಲಹೆಯ ಮುಖಾಂತರ ಮೆಡಿಸಿನ್ಸ್ನ ತಗೊಳ್ಳೋದಾದರೆ ಕಂಪ್ಲೀಟಾಗಿ ಇದನ್ನು ನಿರ್ಮೂಲನೆ ಮಾಡಬಹುದಾ ಫಿಟ್ಸ್ನ? ಮೇಡಮ್, ಫಿಟ್ಸಲ್ಲಿ 2 ಥರ ಇರುತ್ತೆ ಮ್ಯಾಮ್. ಕೆಲವೊಂದು ಸತಿ ನಾನು ನಿಮ್ಗೆ ಹೇಳಿದಲ್ಲ ಕಾರಣಗಳ ಅನುಸಾರ, ಈಗ ಸೋಡಿಯಂ ಮತ್ತು ಶುಗರ್ ಲೆವೆಲ್ ಕಡಿಮೆ ಆದ ಕಂಡೀಷನಲ್ಲಿ ಅದನ್ನ ಕರೆಕ್ಷನ್ ಮಾಡಿ ಒಂದು 2 ವಾರ ಫಿಟ್ಸ್ ಇಂಜೆಕ್ಷನ್ ಕೊಟ್ಬಿಟ್ರೆ ಅಥವಾ ಟ್ಯಾಬ್ಲೆಟ್ ಕೊಟ್ಟರೆ ಕಂಪ್ಲೀಟಾಗಿ ಗುಣಮುಖ ಆಗ್ತಾರೆ. ಕೆಲವೊಂದು ಸತಿ ನೀವು ಬುದ್ಧಿಮಾಂದ್ಯ ಮಕ್ಕಳು ನೋಡಿರ್ತಾರೆ, ಅಂದರೆ ಅವ್ರದ್ದು ಮೆದುಳಿನ ಬೆಳವಣಿಗೆನೇ ಸರಿ ಇರಲ್ಲ. ಸೊ ಅಂಥ ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಲೈಫ್ ಟೈಮ್ ಬೇಕಾಗೋ ಚಾನ್ಸ್ ಇರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಬ್ರೈನ್ನ ಕೆಲವೊಂದು ಭಾಗ ಡ್ಯಾಮೇಜ್ ಆಗಿ ಸ್ಕಾರ್ ಆಗಿ ಅಂಥ ಪೇಷಂಟ್ಸಲ್ಲೂ ಸಹ ಕೆಲವೊಬ್ಬರಿಗೆ ಲೈಫ್ ಟೈಮ್. ಸೊ 2 ವಾರದಿಂದ ಹಿಡಿದ್ಬಿಟ್ಟು ಲೈಫ್ ಟೈಮು ಸಹ ಬೇಕಾಗೋ ಚಾನ್ಸ್ ಇರುತ್ತೆ. ಅದು ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಇರುತ್ತೆ. ಯಾವುದು ಕಾರಣ ಇರುತ್ತೆ, ಯಾವ ಕಂಡೀಷನ್ ಇರುತ್ತೆ ಪೇಷಂಟ್ಗೆ. ಆಮೇಲೆ ಪೇಷಂಟ್ಗೆ ಈ ಫಿಟ್ಸ್ಗಳಿಗೆ ಬಿಡಿಸೋದ್ರಿಂದ ಮತ್ತೆ ಏನಾದ್ರು ರಿಯಕರೆನ್ಸ್ ಚಾನ್ಸ್ ಇತ್ತು ಅಂದರೆ ಅಂಥವ್ರಲ್ಲೂ ಸಹ ನಾವು ಗುಳಿಗೆಯನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಹಾಗೆ ನೀವು ಈಗ ತಾನೇ ಹೇಳ್ತಾ ಇದ್ರೆ ಈ ನರಗಳ ಮೇಲೆ ಆಗುವಂತಹ ಗಂಟುಗಳು ಅಂತ ಹೇಳಿ. ಸೊ ನರಗಳ ಮೇಲೆ ಗಂಟು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ನಾವು ಅಡ್ರೆಸ್ ಮಾಡೋದಾದ್ರೆ ಮೆದುಳಿನ ಮೇಲೆ ಅಂತ, ಮೆದುಳಿನ ಒಳಗಡೆ, ಮೆದುಳಿನ ನರಕೋಶಗಳ ಒಳಗಡೆ ಈ ಕ್ಯಾನ್ಸರ್ ಗಡ್ಡೆಗಳು ಅಂತ ಕರೀತಾರೆ, ಗಂಟುಗಳು ಅಂತ ಕರೀತಾರೆ, ಕೀವು ಗಂಟುಗಳು ಅಂತ ಕರೀತಾರೆ. ಯಾಕಂದ್ರೆ ಅವು ನರಕೋಶಗಳನ್ನ ಪ್ರೆಸ್ ಮಾಡೋದ್ರಿಂದ ವಿದ್ಯುತ್ ಸಂಚಲನ ಜಾಸ್ತಿ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಹಾಗೆ ಇನ್ನೊಂದು ಕಡೆಗೆ ಈ ನರರೋಗಗಳು ಅಂತ ನೋಡಿದಾಗ ಈ ಬಹುಶಃ ಈ ನರಗಳ ಮೇಲೆ ಆಗುವಂತಹ ಗಂಟುಗಳು ಇನ್ ಜನರಲ್ ಆಗಿ ನಾವು ಸಾಕಷ್ಟು ಜನ ನೋಡಿರ್ತೀವಿ. ಕಂಕಳಲ್ಲಿ ಗಂಟಾಗಿರಬಹುದು, ಹಾಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಜನ ಕೆಲಸ ಹೆಚ್ಚು ಮಾಡಿದಾಗ. ಎಸ್ಪೆಷಲಿ IT ಫೀಲ್ಡಲ್ಲಿ ಇರುವಂಥವ್ರಿಗೆ ಈ ಲ್ಯಾಪ್ಟಾಪ್ನ ಜಾಸ್ತಿ ವರ್ಕ್ ಮಾಡಿ ಅಥವಾ ಈ ಹ್ಯಾಂಡ್ ಬೇಸ್ಡ್ ಏನು ಜಾಸ್ತಿ ವರ್ಕ್ ಮಾಡುವಂಥವ್ರಿಗೆ ಈ ನರಗಳ ಮೇಲೆ ಅಲ್ಲಲ್ಲೇ ಗಂಟಾಗುವಂಥದ್ದು ಅಥವಾ ಬ್ಲಡ್ ಕ್ಲಾಟ್ ಆಗಿ ಆ ಭಾಗ ಡಾರ್ಕ್ ಆಗುವಂಥದ್ದು ನಾವು ನೋಡಿರ್ತೀವಿ. ಸೊ ಅದನ್ನ ಹೇಗೆ ಅಡ್ರೆಸ್ ಮಾಡ್ಬೋದು ಡಾಕ್ಟರ್? ಅಂದರೆ ಏನು? ಮೋಸ್ಟ್ ಆಫ್ ದ ಟೈಮ್ ನಾನು OPD ನೋಡಿರ್ತೀವಿ, ಇನ್ಸಿಡೆಂಟಲ್ಲಿ ಇವನ್ ಕೆಲವರಲ್ಲಿ ಚೆಕ್ ಮಾಡ್ಕೊಂಡು ಸಣ್ಣ ಸಣ್ಣ ಗಂಟುಗಳಿರ್ತವೆ ನರಗಳ ಮೇಲೆ, ಕೈಯಲ್ಲಿ, ಹೊಟ್ಟೆ ಭಾಗದಲ್ಲಿ. ಇವುಗಳಿಗೆ ನಾವು ನ್ಯೂರೋಮಾ ಅಂತ ಕರಿತೀವಿ ಅಥವಾ ಕೆಲವೊಬ್ಬರಿಗೆ ಫೈಬ್ರೋಮಾಸ್ ಅಂತ ಕರಿತೀವಿ. ಡಿಪೆಂಡ್ ಯಾವ ಥರ ಫೀಚರ್ಸ್ ಇರುತ್ತೆ ಅದ್ರ ಮೇಲೆ. ಯೂಶಲಿ ಇವು ಇನ್ಸಿಡೆಂಟಲ್ ಫೈಂಡಿಂಗ್ಸ್ ಇರುತ್ತೆ. ಎಲ್ರಿಗೂ ನಾವು ಆಪ್ರೇಟ್ ಮಾಡೋದು, ಟ್ರೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಆ ನ್ಯೂರೋಮಾಗಳು ಏನಿರುತ್ತೆ ನರಗಳ ಮೇಲೆ ಕುಂತು ಈ ಶಕ್ತಿಗೆ ಕೈಗೆ ಸಪ್ಲೈ ಮಾಡೋ ನರಗಳ ಶಕ್ತಿ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಈ ಎಲ್ಲ ನರಗಳು ಅಂದರೆ ಎಲ್ಲ ಮಾಂಸಖಂಡಗಳು ವರ್ಕ್ ಮಾಡೋಕ್ಕೆ ಅದಕ್ಕೆ ಪರ್ಟಿಕ್ಯುಲರ್ ಆದ ನರ್ವ್ ಇರುತ್ತೆ. ಈ ಬೆರಳು ಮೂವ್ಮೆಂಟ್ ಮಾಡಲಿಕ್ಕೆ ಒಂದು ನರ್ವ್ ಇರುತ್ತೆ, ಬೆರಳನ್ನು ಕ್ಲೋಸ್ ಮಾಡಲಿಕ್ಕೆ ಒಂದು ನರ್ವ್ ಇರುತ್ತೆ. ಸೊ ಆ ಪ್ರೆಸ್ ಆಗಿ ಇವುಗಳ ವೀಕ್ನೆಸ್ ಏನಾದ್ರು ಬಂತು ಅಂದರೆ ಆ ಟೈಮಲ್ಲಿ ಆಪ್ರೇಟ್ ಮಾಡಿ ಎಕ್ಸಸೈಸ್ ಮಾಡಿದಿರುತ್ತೆ. ಪೇಷಂಟ್ಗೆ ಏನೂ ಸಿಂಪ್ಟಮ್ ಇಲ್ಲಪ್ಪ, ಬರೀ ಇನ್ಸಿಡೆಂಟಲ್ ಫೈಂಡಿಂಗ್ ಇತ್ತು ಅಂದರೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡೋದಿರುತ್ತೆ. ಎಲ್ರಿಗೂ ಟ್ರೀಟ್ಮೆಂಟ್
ಅವಶ್ಯಕತೆ ಇರಲ್ಲ. ಸೊ ನಂಬ್ನೆಸ್ ಬಂತು ಅಂತ ಹೇಳಿದ್ರೆ, ನಮ್ನೆಸ್ ಬಂತು, ಇಲ್ಲಾಂದ್ರೆ ಸ್ಪರ್ಶ ಕಡಿಮೆ ಆಯಿತು, ಬೆರಳನ್ನು ಮಡ್ಚೋ ಶಕ್ತಿ ಕಡಿಮೆ ಆಯಿತು ಅಂತಂದರೆ, ಅಂದರೆ ಪ್ರೆಸ್ ಮಾಡ್ತಿದೆ ನ್ಯೂರೋಮಾ ಅಥವಾ ಫೈಬ್ರೋಮಾ ಆ ನರ್ನ ಪ್ರೆಸ್ ಮಾಡಿ ಅದ್ರ ಕೆಲಸವನ್ನು ಕಡಿಮೆ ಮಾಡ್ತಿದೆ ಅಂದಾಗ ಮಾತ್ರ ಆಪ್ರೇಟ್ ಮಾಡ್ಬೋದು. ಎಲ್ಲ ಕೇಸಲ್ಲೂ ಅವಶ್ಯಕತೆ ಬೀಳೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಎಲ್ಲ ಪೇರೆಂಟ್ಸ್ಗೂ ಕೂಡ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳು ಐನ್ಸ್ಟೀನ್ ಥರಾನೋ ಇಲ್ಲ ರಾಮಾನುಜನ್ ಥರಾನೋ ಆ ಕ್ವಾಲಿಟಿನ ಬೆಳೆಸ್ಕೊಂಡು ಅವರ ಬುದ್ಧಿ ಅಷ್ಟು ಚುರುಕಾಗಿರಬೇಕು ಅಂಥೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಏನೇನು ಮಕ್ಕಳು ಶಾರ್ಪ್ ಆಗೋದಕ್ಕೆ ಏನೇನೆಲ್ಲ ನಾವು ಅವ್ರಿಗೆ ಪೇರೆಂಟ್ಸ್ಗೆ ಗೈಡೆನ್ಸ್ ಕೊಡಬಹುದು ಡಾಕ್ಟರ್? ಓಕೆ, ಮೊಟ್ಟ ಮೊದಲದಾಗಿ ನಿದ್ರೆ ಮೇಡಮ್. ಈಗೇನು ಮಾಡ್ತಾರೆ ಅಂದರೆ, ನಮ್ಮ ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಎಸ್ಪೆಷಲಿ ಇದ್ದು PUC 10th ಕ್ಲಾಸ್ ಹುಡುಗರಿಗೆ ಮಲಗಲಿಕ್ಕೆ ಬಿಡಲ್ಲ. ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚಿಂಗ್ ಕ್ಲಾಸಸ್ ಇರ್ಬೋದು, ನೈಟ್ 11 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ. ಹಾರ್ಡ್ಲಿ ಅವ್ರಿಗೆ 4 to 5 hours ಮಲಗ್ತಿರ್ತಾರೆ. ಸೊ ನಿದ್ರೆ ಬಹಳ ಇಂಪಾರ್ಟೆಂಟ್ ಮೇಡಮ್. ವಯಸ್ಸಿನ ಅನುಸಾರ ಉದಾಹರಣೆಗೆ ಈಗ ಫಸ್ಟ್ 10 yearsಲ್ಲಿ 12 hours ಮಲಗೋದಿರುತ್ತೆ. 10 to 20 yearsಲ್ಲಿ 9 to 12 ಇರುತ್ತೆ. ನಮ್ಮ ಏಜ್ ಗ್ರೂಪಲ್ಲಿ ಅಟ್ಲೀಸ್ಟ್ 8 to 9, ಮೋರ್ ದೆನ್ 60 years ಅರೌಂಡ್ 6 hours ಇಷ್ಟು ರೆಕಮೆಂಡೆಡ್ ಸ್ಲೀಪ್ ಗೈಡ್ಲೈನ್ಸ್ ಇರುತ್ತೆ. ಸೊ ಆ ಟೈಮ್ಗಿಂತ ನಾವು ಕಡಿಮೆ ಮಲಗೋದ್ರಿಂದ ನಮ್ಮದು ಗ್ರಹಣ ಶಕ್ತಿ ಕಡಿಮೆ ಆಕಂತ ಹೋಗುತ್ತೆ, ಜ್ಞಾಪಕ ಶಕ್ತಿ ಕಡಿಮೆ ಆಕಂತ ಹೋಗುತ್ತೆ, ಗಮನ ಕೊಡೋಕ್ಕಾಗ್ತಿರಲ್ಲ, ಯಾವುದೇ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ. ಸೊ ನಿದ್ರೆ ಬಹಳ ಇಂಪಾರ್ಟೆಂಟು. ಸೊ ಈಗಿನ ನಮ್ಮ ಪೇರೆಂಟ್ಸಿಗೆ ನಾನು ಫಾರ್ಮೋಸ್ಟ್ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅಡಿಕ್ವೇಟ್ ಸ್ಲೀಪ್ ಒಂದೇದು. ಆಮೇಲೆ ಡೈಲಿ ಅವ್ರಿಗೆ ಪಾಸಿಬಲ್ ಆಯಿತು ಅಂತಂದರೆ ಒಂದು 30 minutes ಡೈಲಿ ಎಕ್ಸಸೈಸ್. ಆಮೇಲೆ ಗುಡ್ ಹೆಲ್ದಿ ಹ್ಯಾಬಿಟ್ಸ್. ಕೆಲವೊಂದು ಮಕ್ಕಳು ಕೆಟ್ಟ ಹ್ಯಾಬಿಟ್ಸನ್ನು ಕಲಿತಿರ್ತಾರೆ, ಡಿಪೆಂಡ್ ಆನ್ ಸ್ಕೂಲ್ ಆಗ್ಬೋದು ಅಥವಾ ಫ್ರೆಂಡ್ ಸರ್ಕಲ್. ಸೊ ಯಾವುದೇ ಹ್ಯಾಬಿಟ್ಸ್ ಇಲ್ಲದೆ ಆಮೇಲೆ ಉತ್ತಮ ಪೌಷ್ಟಿಕಾಂಶ ಇರೋಂಥ ಫುಡ್ಗಳು, ಲೈಕ್ ವಿಟಮಿನ್ ಅಂಶಗಳು ಚೆನ್ನಾಗಿರೋವಂಥದ್ದು, ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಚೆನ್ನಾಗಿರೋವಂಥ ಗುಡ್ ಫುಡ್ ಕೊಡೋದ್ರಿಂದ ಕೆಲವೊಂದು ಕಾಯಿಲೆಗಳನ್ನು ನಾವು ಕ್ಯೂರು ಮಾಡ್ಬೋದು. ಸೊ ಈ ಐಟಮ್ಸ್ಗಳು ನಾವು ನಿದ್ರೆ, ಉತ್ತಮವಾದ ಫುಡ್ಡು, ಇದೆಲ್ಲ ಕೆಟ್ಟ ಹ್ಯಾಬಿಟ್ಸನ್ನು ಅವಾಯ್ಡ್ ಮಾಡೋದ್ರಿಂದ ನಮ್ಮ ನರ್ವ್ ಹೆಲ್ತನ್ನು ಚೆನ್ನಾಗಿ ಇಟ್ಕೋಬಹುದು. ಹಾಗೆ ಇತ್ತೀಚೆಗೆ ನಾವು ನೋಡಿರ್ತೀವಿ ಡಾಕ್ಟರ್, ಈ ಸಾಮಾನ್ಯವಾಗಿ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್, ವಯಸ್ಸಿನ ಒಂದು ಪರಿಗಣನೆ ತಗೊಳ್ದೇನೆ ನೋಡಬೇಕಾದ್ರೆ ಎಲ್ಲ ಏಜ್ನವ್ರಿಗೂ ಕೂಡ, ಮಕ್ಕಳಿಂದ ವಯಸ್ಕರವರೆಗೂ ಕೂಡ ಈ ವಿಟಮಿನ್ ಡಿ ಅಥವಾ ಈ ನರ ರೋಗಗಳಿಗೆ ಸಂಬಂಧಿಸಿದಂತೆ ಬಹುಶಃ ವಿಟಮಿನ್ B12 ಡಿಫಿಷಿಯನ್ಸಿ ಅಂತ ಹೇಳಿ ತೋರಿಸ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ ಏನಿರಬಹುದು ಡಾಕ್ಟರ್? ಯಾಕಂತ ಹೇಳಿದ್ರೆ, ಯಾಕೆ ಕ್ವಶನ್ ಹೇಳಿದೆ ಅಂತ ಹೇಳಿದ್ರೆ, ಆಫ್ಟರ್ ಕೋವಿಡ್ ನಾವು ನೋಡಿದ ಹಾಗೆ ಸಾಕಷ್ಟು ಜನ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಏನು ಎಕ್ಸಾಕ್ಟ್ ರೀಸನ್? ಓಕೆ ಮ್ಯಾಮ್, ವಿಟಮಿನ್ಗಳಲ್ಲಿ ಬಹಳ ವೆರೈಟೀಸ್ ಇದೆ ಮ್ಯಾಮ್. ಲೈಕ್ ವಿಟಮಿನ್ B1 ಅಂತ ಕರಿತೀವಿ, ಥೈಮಿನ್ ಅಂತ. ಥೈಮಿನ್ ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ, ಕಿಡ್ನಿ ತೊಂದರೆಯಲ್ಲಿ, ಲಿವರ್ ತೊಂದರೆಯಲ್ಲಿ ಅಥವಾ ಇಂಟೇಕ್ ಏನಾದ್ರು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಜ್ಞಾಪಕ ಶಕ್ತಿ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ದೃಷ್ಟಿ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಉದಾಹರಣೆಗೆ ವಿಟಮಿನ್ B2 ಅಂತ ಕರೀತಾರೆ, ರೈಬೋಫ್ಲೈವಿನ್ ಅಂತ. ಅದು ಸಹ ಊಟದ ಅಂಶದಲ್ಲಿ ಏನಾದ್ರು ಕಡಿಮೆ ಇದ್ದರೆ ಅದರ ಡೆಫಿಷಿಯನ್ಸಿ ಆಗೋ ಚಾನ್ಸ್ ಇರುತ್ತೆ, ಅದರಿಂದ ನರಗಳ ವೀಕ್ನೆಸ್ ಆಗೋ ಚಾನ್ಸ್ ಇರುತ್ತೆ. ವಿಟಮಿನ್ B5 ಅಂತ ಕರೀತಾರೆ, ಪ್ಯಾಂಟೊಥೆನಿಕ್ ಆ್ಯಸಿಡ್. ಸೊ ಅದರ ಅಂಶ ಕಡಿಮೆ ಆಗೋದ್ರಿಂದ ಕೈಕಾಲು ಉರಿ ಬರೋದು, ನರಗಳ ವ್ಯಾಧಿ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ವಿಟಮಿನ್ B6 ಅಂದರೆ ಪೈರಿಡಾಕ್ಸಿನ್, ಅದರಲ್ಲೂ ಸಹ ನ್ಯೂರೋಪತಿ ಆಗೋ ಚಾನ್ಸ್ ಇರುತ್ತೆ. ಮತ್ತು ನೀವು ಬಂದರೆ ವಿಟಮಿನ್ B12 ಬಹಳ ಇಂಪಾರ್ಟೆಂಟು. ಅಂದರೆ ಸಸ್ಯಾಹಾರಿಗಳಲ್ಲಿ ವಿಟಮಿನ್ B12 ಅಂಶಗಳು ಬಹಳ ಕಡಿಮೆ ಇರುತ್ತೆ. ಸೊ ವಿಟಮಿನ್ B12 ಅಂದರೆ ಗ್ರೇಟ್ ಮಿಮಿಕರ್ ಅಂತ ಕರಿತೀವಿ. ಈ ತೊಂದರೆಯಿಂದ ಏನಾದರೂ ಸಿಂಪ್ಟಮ್ಸ್ ಬರ್ಬೋದು. ಕೂದಲು ಉದುರೋದಿರ್ಬೋದು, ಹೆಡ್ಏಕ್ ಬರೋದು, ಜ್ಞಾಪಕ ಶಕ್ತಿ ಕಡಿಮೆ ಆಗೋದು, ಮೈಕೈ ನೋವು ಬರೋದು, ಆಮೇಲೆ ಸುಸ್ತು ಜಾಸ್ತಿ ಆಗೋದು. ಸೊ ಬಹಳ ಸಿಂಪ್ಟಮ್ಗಳು ಬರ್ತಿರುತ್ತೆ. ಆಮೇಲೆ ವಿಟಮಿನ್ ಡಿ, ನೀವು ಹೇಳೋ ಪ್ರಕಾರ ವಿಟಮಿನ್ ಡಿ ಬಹಳ ಇಂಪಾರ್ಟೆಂಟ್. ನಮ್ಮ ಮಾಂಸಖಂಡಗಳು ಹಾಗೂ ಮತ್ತು ಬೋನ್ ಸ್ಟ್ರೆಂತನ್ನು ಮೇಂಟೈನ್ ಮಾಡಲಿಕ್ಕೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಬಹಳ ಇಂಪಾರ್ಟೆಂಟ್. ಅಂದರೆ ಯಾರು ಸನ್ ಎಕ್ಸ್ಪೋಜರ್ ಇರ್ತಾರೆ, ಯಾರು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ತೊಗೊತಿರಲ್ಲ, ಅವರಲ್ಲಿ ಬಹಳ ಕಾಮನ್ ಇದು. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಬೋನ್ ಪೇನ್ಗಳು, ಮಸಲ್ ಪೇನ್ಗಳು, ಆಮೇಲೆ ಮಸಲ್ ವೀಕ್ನೆಸ್ಗಳು ಬಹಳ ಕಾಮನ್ ಆಗಿರುತ್ತೆ. ಸೊ ವಿಟಮಿನ್ಗಳು ಬಹಳ ಇಂಪಾರ್ಟೆಂಟ್. ಸೊ ಅದರ ಡೆಫಿಷಿಯನ್ಸಿಯಿಂದ ಬಹಳ ಥರದ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಬರುತ್ತೆ. ಸೊ ಅಡಿಕ್ವೇಟ್ ಗುಡ್ ಅಮೌಂಟ್ ಎಗ್ ಆಗಿರ್ಬೋದು ಅಥವಾ ಪ್ರೋಟೀನ್ ರಿಚ್ ಸೋರ್ಸ್ ಇರೋ ಫುಡ್ ಆಗಿರ್ಬೋದು, ಬಹಳ ರೆಗ್ಯುಲರಾಗಿ ತೊಗೊಳೋದ್ರಿಂದ ಇದರ ಡೆಫಿಷಿಯನ್ಸಿ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇತ್ತೀಚೆಗೆ ನಾವು ನೋಡ್ತೀವಿ, ಈ ಗಮೀಸ್ ಅಂತೆಲ್ಲ ಬಂದ್ಬಿಟ್ಟಿದೆ ಕಾನ್ಸೆಪ್ಟ್. ಸೊ ವಿಟಮಿನ್ ಗಮೀಸ್ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ವಿಟಮಿನ್ ಗಮ್ಮೀಸ್ ಮೇಡಮ್, ಆ್ಯಕ್ಚುಲಿ ಪ್ರೊಡಕ್ಷನ್ ಲೆವೆಲ್ ನಾವು ಹೇಳಲಿಕ್ಕೆ ಆಗಲ್ಲ. ಸೊ ರಾದರ್ ಡೈರೆಕ್ಟ್ ಪ್ರಿಪ್ರೇಷನ್ ಸಿಗುತ್ತೆ, ಲೈಕ್ ವೆಲ್ ನೇಮ್ಡ್ ಕಂಪ್ನೀಸ್ ಪ್ರಾಡಕ್ಟ್ಸ್ ಸಿಗುತ್ತೆ. ವಿಟಮಿನ್ D3 ಸ್ಯಾಚೆಟ್ಸ್ ಅಂತ ಬರುತ್ತೆ, ಕ್ಯಾಪ್ಸೂಲ್ಸ್ ಅಂತ ಬರುತ್ತೆ. ಸೊ 8 to 12 weeks ರೆಗ್ಯುಲರ್ ವೀಕ್ಲಿ ಒನ್ಸ್ ತೊಗೊಳೋದ್ರಿಂದ ಬಾಡಿಯಲ್ಲಿ ಅದನ್ನ ಕಂಪ್ಲೀಟಾಗಿ ರೀಸ್ಟೋರ್ ಮಾಡ್ಬೋದು. ಗಮ್ಮಿ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರಿಕ್ ಮೆಡಿಸಿನ್ ಅಂತ ಸಾಕಷ್ಟು ಜನ ಹೋಗ್ಬಿಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ವೈದ್ಯರ ಸಲಹೆಯ ಮೇರೆಗೆ ಅವುಗಳನ್ನ ತಗೊಂಡ್ರೆ ಬೆಟರ್ ಅಂತ ಹೇಳ್ತೀರಾ? ಜನರಿಕ್ ಮೆಡಿಸಿನ್ ಆಲ್ಸೋ ಗುಡ್. ಜನರಿಕಲ್ಲೂ ಸಹ ಎಲ್ಲಿ ಪ್ರಾಪರಾಗಿ ಸಿಂಥೆಸಿಸ್ ಮಾಡಿ ಮಾಲಿಕ್ಯೂಲನ್ನು ಪ್ರಾಪರಾಗಿ ಪ್ರೊಡಕ್ಷನ್ ಮಾಡಿರ್ತಾರೋ ಕೆಲವೊಂದು ಜನರಿಕ್ ಕಂಪ್ನೀಸು ಸಹ ಚೆನ್ನಾಗಿರುತ್ತೆ. ಸೊ ಬ್ರ್ಯಾಂಡೆಡ್ ತಗೋಬೇಕು ಅನ್ನೋಂಗಿಲ್ಲ, ಜನರಿಕಲ್ಲೂ ಸಹ ನೋಡ್ಕೊಂಡು ತೊಗೊಳೋದ್ರಿಂದ
ಉತ್ತಮನೇ. ಉತ್ತಮ. ಯಾಕಂದ್ರೆ ಇತ್ತೀಚೆಗೆ ನೀವು ಕೂಡ ನೋಡಿರ್ತೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಿ ಅವರೇ ಡಾಕ್ಟರ್ಗಳಾಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮಗೆ ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೇ ಒಂದು ಈ ರೀತಿ ಇಂಟೆಕ್ಸ್ ಅಂತ ಬಂದಾಗ ವೈದ್ಯರ ಸಲಹೆ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಮ್ಯಾಮ್, ವಿಟಮಿನ್ ಈವನ್ ನಮ್ಮ ರಿಕ್ವೈರ್ಮೆಂಟ್ಗಿಂತ ಅದರ ಟಾಕ್ಸಿಸಿಟಿನೂ ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ನಿಮ್ಮದು ವಿಟಮಿನ್ D3 ನಾವು ಚೆಕ್ ಮಾಡಿರ್ತೀವಿ 30 ಇರುತ್ತೆ, ಅದು ನಾರ್ಮಲ್ ಲೆವೆಲ್. ಅದಾದಮೇಲೆ ನೀವು ವಿಟಮಿನ್ D3 ಮತ್ತೆ ಸಪ್ಲಿಮೆಂಟೇಷನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದರದ್ದು ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ವಿಟಮಿನ್ D3 ಜಾಸ್ತಿ ಆಯಿತು ಅಂದರೆ ಹೆಡೇಕ್ ಆಗೋದು, ಬ್ರೈನ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗೋದು, ಸ್ಟೋನ್ಸ್ ಆಗೋದು, ಯೂರಿನ್ ಪ್ರಾಬ್ಲಮ್ ಆಗೋದು, ಸೈಕ್ಯಾಟ್ರಿಕ್ ಸಿಂಪ್ಟಮ್ಸ್ ಬರೋದು. ಸೊ ಈವನ್ ಟಾಕ್ಸಿಟಿ ಆಲ್ಸೋ ಮ್ಯಾಟರ್ಸ್. ಸೊ ನೀವು ಸಪ್ಲಿಮೆಂಟೇಷನ್ ತೊಗೊತೀರಿ ಅಂದರೆ ಬೆಟರ್ ಕನ್ಸಲ್ಟ್ ಮಾಡಿ ಅದ್ರ ಲೆವೆಲನ್ನು ಅಸೆಸ್ ಮಾಡಿ ಅದರ ಲೆವೆಲ್ ಡೆಫಿಷಿಯೆಂಟ್ ಇದ್ದರೆ ತೊಗೋಬೇಕು. ಸೊ ನಾರ್ಮಲಿ ವಿತೌಟ್ ಟೆಸ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅದರ ಸೈಡ್ ಎಫೆಕ್ಟ್ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ಯಾಕಂದರೆ ವಿಟಮಿನ್ ಎ ಜಾಸ್ತಿ ತೊಗೊಳೋದ್ರಿಂದ ಸಹ ಬ್ರೈನ್ ಪ್ರೆಷರ್ ಜಾಸ್ತಿ ಆಗುತ್ತೆ, ತೊಗೊಳೋದ್ರಿಂದ ಜಾಸ್ತಿ ಆಗುತ್ತೆ, ವಿಟಮಿನ್ ಡಿ ಜಾಸ್ತಿ ತೊಗೊಳೋದ್ರಿಂದ ಸಹ ಅದರದ್ದೇ ಆದ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ವಿತೌಟ್ ಟೆಸ್ಟಿಂಗ್, ವಿತೌಟ್ ಕನ್ಸಲ್ಟೇಷನ್ ಸಪ್ಲಿಮೆಂಟೇಷನ್ ಬೆಟರ್, ಅವಾಯ್ಡ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ಡಾಕ್ಟರ್. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಈ ಹೆಲ್ದಿ ಬಾಡಿ ಈಸ್ ಹೆಲ್ದಿ ಮೈಂಡ್ ಅಂಥೇಳಿ ಈ ಫಾರ್ಮುಲಾ ಸಾಕಷ್ಟು ಜನ ಇವತ್ತು ಫಾಲೋ ಮಾಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಯಾವ್ಯಾವ ಒಂದು ಒಳ್ಳೆಯ ಹ್ಯಾಬಿಟ್ನ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸ್ಕೋಬಹುದು, ನೀವು ಒಂದು ಟಿಪ್ಸ್ ಅಂತ ಕೊಡೋದಾದರೆ? ಓಕೆ ಮೇಡಮ್, ಒಂದು ನಮ್ಮದು ರೆಗ್ಯುಲರ್ ಲೈಕ್ ನಮ್ಮ ಮಲಗೋ ಟೈಮು ಮತ್ತು ಎದ್ದೋ ಟೈಮ್ ಪ್ರಾಪರ್ ಆಗಿರ್ಬೇಕು. ಅಂದರೆ ನಮ್ಮ ಬಾಡಿಲಿ ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ, ಲೈಕ್ ಹೊರಗಡೆ ಹಂಗೆ ವಾಲ್ ಕ್ಲಾಕ್ ಇರುತ್ತೆ, ಬಾಡಿಲಿ ಅದರದ್ದೇ ಆದ ಕ್ಲಾಕ್ ಇರುತ್ತೆ. ಸೊ ಆ ಬಯಾಲಜಿಕಲ್ ಕ್ಲಾಕು ಮತ್ತು ನಮ್ಮ ಬಾಡಿ ಕ್ಲಾಕು ಸೇಮ್ ಇರಬೇಕು. ಸೊ ಬಯಾಲಜಿಕಲ್ ಕ್ಲಾಕ್ ಏನಿರುತ್ತೆ ಅಂದರೆ 10 to 11 ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳು ಅಂತ ಹೇಳುತ್ತೆ. ಸೊ ಅದ್ರ ಪ್ರಕಾರ ನಾವು ಸರ್ಕ್ಯಾಡಿಯನ್ ರಿದಮನ್ನು ಮೇಂಟೈನ್ ಮಾಡಬೇಕು. ಬೇಗ ಮಲಗಿ ಬೇಗ ಎದ್ದೇಳಿ, ಆ ಫಾರ್ಮುಲಾ. ಆಮೇಲೆ ಎದ್ಮೇಲೆ ಡೈಲಿ ನಾನು ಹೇಳೋರ ಪ್ರಕಾರ ಅಟ್ಲೀಸ್ಟ್ 30 minutes ಎಕ್ಸಸೈಸ್ ಮಿನಿಮಮ್. ಎಕ್ಸಸೈಸ್ ಮ್ಯಾಂಡೇಟ್ರಿ, ಅಟ್ಲೀಸ್ಟ್ ವಾರದಲ್ಲಿ 5 ಸತಿ ಎಕ್ಸಸೈಸ್ ಮಾಡಬೇಕು. ಸೊ ಅದಾದಮೇಲೆ ಮೆಡಿಟೇಷನ್ ಪಾಸಿಬಲ್ ಆದರೆ ಅಟ್ಲೀಸ್ಟ್ ಒಂದು 15 minutes ಮೆಡಿಟೇಷನ್ನ ಪ್ರಾಪರಾಗಿ ಮಾಡಬೇಕು. ಆಮೇಲೆ ಎಕ್ಸಸ್ ಟೀ, ಕಾಫಿ, ಆಲ್ಕೋಹಾಲ್, ಬೆವರೇಜಸ್ ಏನಾದ್ರು ತೊಗೊತಿದ್ರೆ ಅದನ್ನು ಕಡಿಮೆ ಮಾಡಿ. ಆಮೇಲೆ ಊಟದಲ್ಲಿ ಸಮತೋಲನ ಆಹಾರ ಇರಬೇಕು. ಆಮೇಲೆ ಮಧ್ಯಾಹ್ನ ಮಲಗೋದು ಎಷ್ಟಾಗುತ್ತೆ ಬೆಟರ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಈವ್ನಿಂಗ್ ಟೀ, ಕಾಫಿ ಏನಾರು ತೊಗೊಂಡ್ರೆ ಬೆಟರ್ 4 ಅಥವಾ 5 o'clock ಒಳಗಡೆನೇ ತೊಗೊಳ್ರಿ. ಯಾಕಂದ್ರೆ ಲೇಟ್ ತೊಗೊಂಡ್ರೆ ಮತ್ತೆ ನಿದ್ರೆಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಜಾಸ್ತಿ ಕೊಬ್ಬಿನಂಶ, ಎಣ್ಣೆ ಪದಾರ್ಥಗಳು, ಉಪ್ಪಿನಂಶ ಜಾಸ್ತಿ ಇರೋದು ಅಥವಾ ನಾನ್ ವೆಜ್ ಐಟಮ್ಸನ್ನು ಎಷ್ಟಾಗುತ್ತೆ ಅಷ್ಟು ಮಿನಿಮೈಸ್ ಮಾಡಿದ್ರೆ ಒಳ್ಳೆಯದು. ಸೊ ಇವೆಲ್ಲ ಲೈಫ್ ಸ್ಟೈಲ್ ನಾವು ಅಳವಡಿಸ್ಕೊಳೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ನಾವು ತಡೆಗಟ್ಬೋದು. ಆ್ಯಸ್ ಎ ನ್ಯೂರಾಲಜಿಸ್ಟ್ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಯಾಕಂದರೆ ಇವತ್ತು ನಾವು ಸಾಕಷ್ಟು ಕಾಯಿಲೆಗಳಿಗೆ ಐ ಥಿಂಕ್ ಬೇಸ್ ಅಂತಂದರೆ ನ್ಯೂರೋ ಸಿಸ್ಟಮ್ ಅಂತ ಹೇಳ್ಬೋದು, ಜೊತೆಗೆ ಲೈಫ್ ಸ್ಟೈಲ್. ಸೊ ಹಾಗಾಗಿ ಅದನ್ನು ನಾವು ಶುದ್ಧವಾಗಿ ಇಟ್ಕೊಂಡ್ರೆ ಬಹುಶಃ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಮತ್ತೊಂದು ಕಡೆಗೆ ಈ ನರರೋಗಗಳ ಮತ್ತೊಂದು ಭಾಗವಾಗಿ ನೋಡೋದಾದರೆ ಅಲ್ಝಮೈರ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅಲ್ಝಮೈರ್ ಅಂದರೆ ಏನು? ಓಕೆ, ಅಲ್ಝೈಮರ್ ಇದೊಂದು ಮರೆಗುಳಿ ಕಾಯಿಲೆ ಅಂತ ಕರೀತಾರೆ ಮ್ಯಾಮ್. ಡಿಮೆನ್ಷಿಯಾ ಅಂತ ಕೇಳಿರ್ತಾರೆ ಎಲ್ಲರೂ. ಮರೆಗುಳಿ ಕಾಯಿಲೆ ಲೋಕಾರ್ಡಿಯಲ್ಲಿ ಹೇಳಬೇಕು ಅಂತಂದರೆ ಏನಾಗುತ್ತೆ ಅಂತಂದರೆ ಈ ನಮ್ಮ ಜ್ಞಾಪಕ ಶಕ್ತಿಯನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅಂತ ಬ್ರೈನಲ್ಲಿ ಕೆಲವೊಂದು ಪಾರ್ಟ್ಸ್ ಇರುತ್ತೆ. ಉದಾಹರಣೆಗೆ ಹಿಪ್ಪೋ ಕ್ಯಾಂಪಸ್ ಅಂತ ಕರೀತಾರೆ. ಸೊ ಅದರ ಅಂಶ ವಯಸ್ಸಾದಂಗೆ ಸವಕಳಿ ಬರೋದ್ರಿಂದ ಆ ಜ್ಞಾಪಕ ಶಕ್ತಿಯನ್ನು ಹಿಡ್ಕೊಳ್ಳೋ ಶಕ್ತಿ ಕಡಿಮೆ ಹಾಕೊಂತ ಹೋಗುತ್ತೆ. ಉದಾಹರಣೆ ಕಾಮನ್ ಆಗಿದ್ದು 65 years ಮೇಲ್ಗಡೆ ಬರುತ್ತೆ. ಈವನ್ ಚೈಲ್ಡ್ಹುಡ್ಡಲ್ಲಿ ಬರುತ್ತೆ, ಅರ್ಲಿ ಆನ್ಸೆಟ್ ಅಲ್ಝೈಮರ್ಸ್ ಅಂತ ಕರೀತಾರೆ. ಬಟ್ ಮೋಸ್ಟ್ ಕಾಮನ್ಲಿ 65 ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಲ್ಲಿ ಏನಿರುತ್ತೆ ಅಂದರೆ ಪೇಷಂಟ್ಗಳು ಟ್ಯಾಬ್ಲೆಟ್ ಇರುತ್ತೆ, ಮಾರ್ನಿಂಗ್ ತೊಗೊಳೋದು, ನೆನಪಾರ್ಬಿಡ್ತಾರೆ, ಸ್ಕಿಪ್ ಮಾಡ್ತಾರೆ. ಮಧ್ಯಾಹ್ನ ಊಟ ಮಾಡಿರ್ತಾರೆ, ಇಲ್ಲ ನಾನು ಊಟ ಮಾಡಿಲ್ಲ, ಮತ್ತೆ ನಂಗೆ ಊಟ ಕೊಡು ಅಂತ ಕೇಳ್ತಿರ್ತಾರೆ. ಸ್ಪೆಕ್ಟ್ ತೆಗೆದಿಟ್ಟಿರ್ತಾರೆ, ಕೀ ತೆಗೆದಿಟ್ಟಿರ್ತಾರೆ, ಮತ್ತೆ ನೆನಪಾರ್ದಿರ್ತಾರೆ. ರುಟೀನಾಗಿರೋ ಬರ್ತಡೇಗಳು, ಸ್ಕೆಡ್ಯೂಲ್ಗಳು, ಬಿಲ್ ಪೇಮೆಂಟ್ಗಳನ್ನು ಮರಿತಿರ್ತಾರೆ. ಸೊ ಕಾಮನ್ ಸಿಂಪ್ಟಮ್ ಇನಿಷಿಯಲಿ ಈ ಥರ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಡಿಸೀಸ್ ಅಡ್ವಾನ್ಸ್ ಆದಂಗೆ ಮನೆ ಡೈರೆಕ್ಷನ್ ತಪ್ಪೋದು, ಮನೆಯಿಂದ ಬಿಟ್ಟು ಹೊರಗಡೆ ಹೋಗೋದು, ಮಾತು ಸ್ಪಷ್ಟತೆ ಕಡಿಮೆ ಹಾಕಂತ ಹೋಗೋದು, ಮತ್ತು ಇನ್ನೂ ಪ್ರೋಗ್ರೆಸ್ ಆಯಿತು ಅಂದರೆ ಪೇಷಂಟು ಬೆಡ್ ರಿಡನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಅಲ್ಝೈಮರ್ಸ್ ಡಿಸೀಸ್ ಅಂತ ಕರೀತಾರೆ. ಎಲ್ಲೋ ಒಂದು ಕಡೆಗೆ ಈ ಸ್ಟ್ರೋಕ್ ಆದಂತಹ ವ್ಯಕ್ತಿಗೆ ಅಲ್ಝೈಮರ್ ಕೂಡ ಅಫೆಕ್ಟ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಹೌದು, ಶೋರ್ ಮ್ಯಾಮ್. ಯಾಕಂತಂದರೆ ಇದಕ್ಕೆ ನಾವು ಪೋಸ್ಟ್ ಸ್ಟ್ರೋಕ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಕರೀತಾರೆ. ಈ ಒಂದು ಸ್ಟ್ರೋಕ್ ಆ ಹಿಪ್ಪೋ ಕ್ಯಾಂಪಸನ್ನು ಅಫೆಕ್ಟ್ ಮಾಡುತ್ತೆ, ಹಿಪ್ಪೋ ಕ್ಯಾಂಪಲ್ ಸ್ಟ್ರೋಕ್ಸ್ ಅಂತ ಕರೀತಾರೆ. ಅದರಲ್ಲೂ ಸಹ ಪೇಷಂಟ್ಗೆ ಅಲ್ಝೈಮರ್ಸ್ ಥರ ಸಿಂಪ್ಟಮ್ಸ್ ಬರುತ್ತೆ. ಸೊ ಸ್ಟ್ರೋಕ್ ಮೋಸ್ಟ್ ಕಾಮನ್ ಕಾಸ್. ಈ ಸ್ಟ್ರೋಕ್ ಆದಮೇಲೆ ಎಷ್ಟೋ ಪೇಷಂಟ್ ನೀವು ನೋಡ್ತಿರ್ತೀರ, ನನಗೆ ಜ್ಞಾಪಕ ಶಕ್ತಿ ಹೋಗ್ಬಿಡ್ತು, ಮುಂಚೆ ಮಾಡ್ದಂಗೆ ನಾನು ಆ್ಯಕ್ಟಿವಿಟಿ ಮಾಡೋಕ್ಕಾಗ್ತಿಲ್ಲ, ಮುಂಚೆ ಮಾಡಿದ ಕೆಲಸ ನಾನು ಇವಾಗ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂದರೆ ಬಾಡಿ ಪಾರ್ಟ್ಸು ಏಜ್ ರಿಲೇಟೆಡಿಂದ ಚೇಂಜ್ ಆಗೋದಕ್ಕೆ ನಾವು ಅಲ್ಝೈಮರ್ಸ್ ಅಂತ ಕರಿತೀವಿ. ಅಕ್ವೈರ್ಡ್ ಕಾಸಸ್ ಅಂದರೆ ಸ್ಟ್ರೋಕ್ ಆಗಿ ಬರೋದ್ರೆ ಇವು ಅಕ್ವೈರ್ಡ್ ಕಾಸಸಲ್ಲಿ ಬರ್ತು. ಸೊ ಇವು ಅರ್ಲಿ ಏಜಲ್ಲೂ ಬರ್ಬೋದು ಅಥವಾ ಲೇಟ್ ಏಜಲ್ಲಾದರೂ ಬರ್ಬೋದು. ಸ್ಟ್ರೋಕ್ ಸಹ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಅಲ್ಝೈಮರ್ಸ್. ಓಕೆ.
ಸೊ ಹಾಗಾಗಿ ನಾವು ಎಷ್ಟೋ ನಾವು ನೋಡ್ತಾ ಹಾಗೆ ಪೇಷಂಟ್ಸ್ ಎಸ್ಪೆಷಲಿ ಈ ಸ್ಟ್ರೋಕ್ ಆಗಿರುವಂಥ ಪೇಷಂಟ್ಸ್ನ ಒಬ್ಬೊಬ್ಬರೇ ಆಚೆ ಹೋಗೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ನೀವೇ ಹೇಳ್ದಾಗೆ ತೊದಲು ಮಾತಿರ್ಬೋದು ಅಥವಾ ಸಡನ್ ಆಗಿ ಮೂರ್ಛೆ ತಪ್ಪಿ ಬೀಳುವಂಥದ್ದು ಇರ್ಬೋದು, ಎನಿಥಿಂಗ್ ಸಡನ್, ಕರೆಕ್ಟ್. ಸೊ ಹಾಗಾಗಿ ಎರಡಕ್ಕೂ ಇಂಟರ್ಲಿಂಕ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಈ ಅಲ್ಝಮೈರ್ ಅಂತ ಹೇಳಬೇಕಾದ್ರೆ ನೀವು ಹೇಳಿದ್ರಿ ವಯಸ್ಸಾದವರು, ಸಣ್ಣ ವಯಸ್ಸಿನವರು, ಈಗ ಯಾವುದೇ ಒಂದು ಏಜ್ಗೆ ಇದು ಎಫೆಕ್ಟ್ ಆಗಬಹುದಾ? ಹೌದಾ ಮೇಡಮ್. ಅಲ್ಝೈಮರ್ಸ್ ನಿಮ್ಗೆ ಹೇಳೋ ಪ್ರಕಾರ ಅಲ್ಝೈಮರ್ಸಲ್ಲಿ 2 ಥರ ಇರುತ್ತೆ ಮ್ಯಾಮ್. ನೀವು ಕಾಮನ್ ಆಗಿ ಎಲ್ಲ ಲೇಟ್ ಆನ್ಸೆಟ್ ನೋಡಿರ್ತೀರ, 70 ಇಯರ್ಸ್ ಮೇಲ್ಗಡೆ ನೋಡಿರ್ತೀರ. ಕೆಲವೊಂದು ಅರ್ಲಿ ಆನ್ಸೆಟ್ ಅಲ್ಝೈಮರ್ಸ್ ಡಿಸೀಸ್ ಅಂತ ಕರಿತೀವಿ. ಇದು ಅನುವಂಶಕವಾಗಿ ಬರೋ ಕಾಯಿಲೆ, ಅಂದರೆ ಜೀನ್ ಮ್ಯೂಟೇಷನಿಂದ ಬರೋ ಕಾಯಿಲೆಗೆ ಅರ್ಲಿ ಆನ್ಸೆಟ್ ಅಲ್ಝೈಮರ್ಸ್ ಅಂತ ಕರೀತಾರೆ. ಯೂಶಲಿ ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಅಥವಾ ಕಡಿಮೆ ವಯಸ್ಸಲ್ಲಿ ಬೇರೆ ಕಾರಣಗಳು ಇರ್ತವೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಲೆವೆಲ್ ದೇಹದಲ್ಲಿ ಕಡಿಮೆ ಆಗೋದ್ರಿಂದ, ವಿಟಮಿನ್ ಅಂಶಗಳೇನಾದ್ರು ಕಡಿಮೆ ಆಗೋದ್ರಿಂದ, ಮೆದುಳೊಳಗಡೆ ಏನಾದರೂ ಇನ್ಫೆಕ್ಷನ್ ಆಗೋದ್ರಿಂದ, ಮೆದುಳಲ್ಲಿ ಏನಾದರೂ ಕ್ಯಾನ್ಸರ್ ಗಂಟುಗಳಾಗೋದ್ರಿಂದನೂ ಸಹ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಬಂತು ಅಂದರೆ ಕಾರಣಗಳು ಬೇರೆ ಇರುತ್ತೆ, ಅವನ್ನ ಐಡೆಂಟಿಫೈ ಮಾಡೋ ಟೆಕ್ನಿಕ್ಸ್ಗಳು ಬೇರೆ ಇರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಚೆನ್ನಾಗಿರುತ್ತೆ ಕಂಪೇರ್ ಟು ಓಲ್ಡರ್. ಸೊ ಆ ಏಜಲ್ಲಿ ಬಂದದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಕಡಿಮೆ ಇರುತ್ತೆ. ಯಾಕಂದರೆ ಬಹಳ ಟ್ರಯಲ್ಸ್ ನಡೀತಾ ಇದೆ ಅಲ್ಝೈಮರ್ಸ್ ಮೇಲೆ, ಬಟ್ ಪ್ರೂವನ್ ಅಂತ ಇನ್ನೂ ಯಾವುದೂ ಬಂದಿಲ್ಲ. ಬಂದರೂ ಇನ್ನೂ ಇಂಡಿಯಾಕ್ಕೆ ಬರೋದು ಇನ್ನೂ ಲೇಟ್ ಆಗ್ಬೋದು. ಜಸ್ಟ್ ಮೆಮೊರಿ ಎನ್ಹಾನ್ಸರು, ಮೆಮೊರಿ ಬೂಸ್ಟರ್ಸ್ ಅಂತ ಮೆಡಿಸಿನ್ಸ್ ಇರುತ್ತೆ. ಆಮೇಲೆ ಮೇಜರ್ ಬೇರೆ ನಮ್ಮ ಸ್ಟ್ರೋಕು, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇವನ್ನೆಲ್ಲ ಸಹ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿರುತ್ತೆ. ಯಾಕಂದರೆ ಈಗ ಅಲ್ಝೈಮರ್ಸ್ ಪೇಷಂಟ್ಗೆ ಸ್ಟ್ರೋಕ್ ಆದರೆ ಸ್ವಲ್ಪ ಸಿವಿಯಾರಿಟಿ ಇನ್ನೂ ಜಾಸ್ತಿನೇ ಇರುತ್ತೆ. ಆಲ್ರೆಡಿ ಪೇಷಂಟು ಮೆಮೊರಿ ಪ್ರಾಬ್ಲಮ್ ಇರುತ್ತೆ, ಸೆಲ್ಫ್ ಟೇಕ್ ಕೇರ್ ಮಾಡ್ತಿರಲ್ಲ, ಅದ್ರ ಮೇಲ್ಗಡೆ ಮತ್ತೆ ಸ್ಟ್ರೋಕ್ ಆಯಿತು ಅಂದರೆ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಇರುತ್ತೆ. ಸೊ ಅದ್ರ ಜೊತೆಗಿರೋ ಕಾಯಿಲೆಗಳನ್ನು ಸಹ ಟ್ರೀಟ್ ಮಾಡ್ಕೊಂಡು ಹೋಗೋದಿರುತ್ತೆ. ಸೊ ಇಲ್ಲೂ ಕೂಡ ಈ ಅಲ್ಝೈಮರ್ ಯಾವುದೇ ಲಕ್ಷಣಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಮುಖ್ಯ. ಹೌದು. ಸೊ ಎನಿಥಿಂಗ್ ಸಡನ್ ಇಸ್ ಆಲ್ವೇಸ್ ಸ್ಟ್ರೋಕ್ ಅನ್ಲೆಸ್ ಅದರ್ವೈಸ್. ಓಕೆ, ಎಸ್ ಡಾಕ್ಟರ್. ಸೊ ಇನ್ನು ಈ ಅಲ್ಝೈಮರ್ ಟ್ರೀಟ್ಮೆಂಟ್ ಏನಿರುತ್ತೆ? ಹಾಂ ಮೇಡಮ್, ಅಲ್ಝೈಮರ್ಸ್ ಟ್ರೀಟ್ಮೆಂಟ್ ನಾನು ಹೇಳಿದ ಪ್ರಕಾರ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಇನ್ನೂ ಬಂದಿಲ್ಲ ಮೇಡಮ್. ಬಹಳಷ್ಟು ಟ್ರಯಲ್ಸ್ಗಳು ನಡೀತಾ ಇದೆ. ಡ್ರಗ್ಸ್ಗಳು ಇನ್ ಫ್ಯೂಚರ್ ಬರ್ಬೋದು, ಬಟ್ ಇವಾಗ ಜಸ್ಟ್ ಮೆಮೊರಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ, ಅದಷ್ಟು ಕೊಡೋದು. ಆಮೇಲೆ ಅಲ್ಝೈಮರ್ಸ್ ಇರೋ ಪೇಷಂಟ್ಗೆ ಯೂಶ್ವಲಿ ಬೆಟರ್ ಒಂದು ಟ್ಯಾಗ್ ಅಂತ ಕೊಡಬೇಕು ಮ್ಯಾಮ್. ಯಾಕಂದರೆ ಪೇಷಂಟ್ ಏನಾಗುತ್ತೆ ಅಂದರೆ ಮನೆ ಡೈರೆಕ್ಷನ್ ಗೊತ್ತಿರಲ್ಲ, ಹೊರಗಡೆ ಹೋಗಿ ತಪ್ಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಲ್ಝೈಮರ್ ಟ್ಯಾಗ್ಸ್ ಅಂತ ಬರುತ್ತೆ ಇಲ್ಲಿ ಕೈಗೆ, ಅಥವಾ ಇಲ್ಲಾದರೂ ಜಸ್ಟ್ ಪೇಷಂಟ್ ಹೆಸರು, ಏಜು, ಫೋನ್ ನಂಬರ್, ಅಡ್ರೆಸ್ಸನ್ನು ಬರೆದು ಅವ್ರಿಗೊಂದು ಟ್ಯಾಗ್ ಮಾಡಿಸೋದು ಒಳ್ಳೆಯದು. ಆಮೇಲೆ ಅದರ್ವೈಸ್ ಮತ್ತೆ ಅದು ಬೇರೆ ಕ್ಲಿನಿಕಲ್ಸ್ ಲೈಕ್ ಶುಗರ್, BP ಅದೇನಿದೆ ಅವನು ಸಹ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ಇದೆಲ್ಲ ಪ್ರಿಕಾಷನ್ಸ್ ಅಂತ ಹೇಳ್ತೀರಾ? ಓಕೆ, ಜನರಿಕ್ ಆಗಿ ಜನರಲ್ ಒಂದು ಸ್ಟೇಟ್ಮೆಂಟಲ್ಲಿ ಯಾವ್ಯಾವ ರೀತಿ ನಾವು ಈ ನರರೋಗಗಳ ಬಗ್ಗೆ ಎಚ್ಚರಿಕೆ ವಹಿಸಬಹುದು ಸಾಮಾನ್ಯವಾಗಿ ಜನಗಳಿಗೆ? ಯಾವ್ದಾದ್ರು ಕಾಯಿಲೆ ಬಗ್ಗೆ ಕೇಳ್ತೀರಾ ಅಥವಾ ನೀವು ಇನ್ ಜನರಲ್ ಆಗಿ ಹೇಳ್ತಿದ್ದೀರಾ? ಓಕೆ, ಇವಾಗ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ ನರಕ್ಕೆ ಸಂಬಂಧಪಟ್ಟ ಹಾಗೆ, ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ನರರೋಗಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಅಂತ ಹೇಳಿ ನೀವು ಜನಗಳಿಗೆ ಟಿಪ್ಸ್ ಕೊಡೋದಾದ್ರೆ? ಓಕೆ, ಕಾಮನ್ ಆಗಿ ನಾವು ನ್ಯೂರಾಲಜಿ OPD ಪ್ರಾಕ್ಟೀಸಲ್ಲಿ ನೋಡೋ ಕೇಸ್ಗಳೇನಂತಂದರೆ, ಈಗ ಫಿಟ್ಸ್ ಕಾಯಿಲೆಗಳಿರುತ್ತೆ, ಈ ಮೆಮೊರಿ ಕಾಯಿಲೆಗಳಿರುತ್ತೆ, ಸ್ಟ್ರೋಕ್ ಪೇಷಂಟ್ಸ್ ಇರುತ್ತೆ, ಆಮೇಲೆ ಈ ಬೆನ್ನು ಹುರಿಯ ಪ್ರಾಬ್ಲಮ್, ಡಿಸ್ಕ್ ಪ್ರಾಬ್ಲಮ್ಗಳು ಅಂತ ಬರುತ್ತೆ, ಆಮೇಲೆ ಸ್ಪೈನಲ್ ಕಾರ್ಡ್ ತೊಂದರೆಗಳು ಅಂತ ಬರುತ್ತೆ, ಆಮೇಲೆ ನ್ಯೂರೋಪತಿ ಅಂದರೆ ನರವ್ಯಾಧಿ, ಅಂದರೆ ಕೈಕಾಲು ಜುಮ್ ಅನ್ನೋದು, ಕೈಕಾಲು ಭಾರ ಆಗೋದು, ಸ್ಪರ್ಶಜ್ಞಾನ ಕಡಿಮೆ ಆಗೋದು, ಆಮೇಲೆ ಮಾಂಸಖಂಡಗಳ ವೀಕ್ನೆಸ್ ಏನಾದ್ರು ಬರೋದು, ಈ ಥರದ್ದು ಏನಾದ್ರು ಸಿಂಪ್ಟಮ್ಸ್ ಇತ್ತು ಅಂದರೆ ನ್ಯೂರಾಲಜಿಸ್ಟೇ ನೋಡ್ತೀವಿ. ನ್ಯೂರಾಲಜಿಸ್ಟ್ ಈ ರೀತಿಯಾದಂಥ ಯಾವುದೇ ಕಾಯಿಲೆ ಲಕ್ಷಣಗಳು ಕಂಡು ಬಂದರೂ ನರರೋಗಗಳ ತಜ್ಞರ ಹತ್ರ ಹೋಗೋದು ಒಳ್ಳೆಯದು. ಹಾಗೆ ಈ ನರ ರೋಗಗಳಿಗೆ ಸಂಬಂಧಪಟ್ಟಂತೆ ಆಹಾರದಲ್ಲಿ ಯಾವ ರೀತಿಯಾದಂತಹ ಪರ್ಟಿಕ್ಯುಲರ್ ಪದಾರ್ಥಗಳನ್ನು ನಾವು ಇನ್ಕ್ಲೂಡ್ ಮಾಡೋದ್ರಿಂದ ಉತ್ತಮವಾದಂತಹ ನರರೋಗಗಳ ಮೇಂಟೆನೆನ್ಸನ್ನು ನಾವು ಮಾಡ್ಬೋದು? ಅಂದರೆ ನಟ್ಸ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ವೆಜಿಟೇಬಲ್ಸ್, ತರಕಾರಿಗಳಿರ್ಬಹುದು, ಹಣ್ಣುಗಳಿರ್ಬೋದು, ಯಾವುದನ್ನು ನಾವು ಯಥೇಚ್ಛವಾಗಿ ಬಳಸ್ತಾ ಬಂದರೆ ಬಹುಶಃ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಬಹುದು. ಓಕೆ ಮೇಡಮ್, ಒಂದು ವಿಟಮಿನ್ಸ್ಗಳು ಬಹಳ ಇಂಪಾರ್ಟೆಂಟ್. ಇವನ್ ನರ್ವ್ ಆಗಿರ್ಬೋದು, ಬ್ರೈನ್, ಸ್ಪೈನಲ್ ಕಾರ್ಡ್, ನಾನು ಹೇಳಿದಲ್ಲ ಆವಾಗಲೇ, ವಿಟಮಿನ್ B1, B2, B12, ವಿಟಮಿನ್ A, D, ಈ ಎಲ್ಲ ಪೌಷ್ಟಿಕಾಂಶಗಳಿರೋಂಥ ಫುಡ್ಗಳನ್ನು ಜಾಸ್ತಿ ಬಳಸ್ಬೋದು. ಇವನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೆಶ್ ಫ್ರೂಟ್ಸ್ ಇರ್ಬೋದು, ನಟ್ಸು. ನಾನ್ ವೆಜ್ ಬೆಟರ್ ಅಂದರೆ ಮೀಟ್ ಪ್ರೊಡಕ್ಟ್ಸನ್ನು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿದೋಳು. ಎಗ್ ಪ್ರೊಡಕ್ಟ್ಸ್ ಯೂಸ್ ಮಾಡ್ಬೋದು, ಸೋಯಾಬೀನ್ಸನ್ನು ನೀವು ಯೂಸ್ ಮಾಡ್ಬೋದು. ಲೈಕ್ ವಿಟಮಿನ್ E ರಿಚ್ ಇರೋ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋಂಥ ಫುಡ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನರ್ವ್ ಗ್ರೋತನ್ನು ಇಂಪ್ರೂವ್ ಮಾಡ್ಬೋದು. ಆಮೇಲೆ ವೆಜಿಟೇರಿಯನ್ ಯೂಸ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಬಹಳ ಕಾಮನ್ ಆಗಿರುತ್ತೆ. ಸೊ ವಿಟಮಿನ್ B12 ಬಹಳ ಎಸೆನ್ಷಿಯಲ್ ನರ್ವಸ್ ಸಿಸ್ಟಮ್ಗೆ. ಮೈಲಿನ್ ಶೀತನ ಡೆವಲಪ್ ಆಗೋದಾಗಲಿ, ಜ್ಞಾಪಕ ಶಕ್ತಿ ಇಂಪ್ರೂವ್ ಮಾಡೋದಾಗಲಿ, ನರ್ವ್ ಗ್ರೋತ್ ಆಗಲಿ, ವಿಟಮಿನ್ B12 ಬಹಳ ಇಂಪಾರ್ಟೆಂಟ್. ಸೊ ವೆಜಿಟೇರಿಯನಲ್ಲಿ ಬೆಟರ್ ಐ ಥಿಂಕ್ ವಿಟಮಿನ್ B12 ಸಪ್ಲಿಮೆಂಟೇಷನ್ ಆದರೂ ತೊಗೋಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ ಎಗ್ ಐಟಮ್ಸ್ ಏನಾದ್ರು ಇದ್ದರೂ ಯೂಸ್ ಮಾಡ್ಬೋದು, ಇನ್ಕ್ಲೂಡ್ ಮಾಡಬೇಕಾಗ ಡಯಟಲ್ಲಿ. ಆಮೇಲೆ ಮೀನ್ವೈಲ್ ನಮ್ಮ ಏನಿದೆ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, BP ಕಾಯಿಲೆ ಆಗಿರ್ಬೋದು, ಅವಳನ್ನ ಬಹಳ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೋಬೇಕು.
ಯಾಕಂದರೆ ಶುಗರ್ ಜಾಸ್ತಿ ಆದರೂ ಸಹ ನರ್ವ್ ಹೆಲ್ತ್ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಬರೀ ಬ್ರೈನ್ ಅಂತ ಅಲ್ಲ, ಶುಗರ್ ಜಾಸ್ತಿ ಅದನ್ನು ನೋಡಿರ್ತೀರ, ನರಗಳ ಪ್ರಾಬ್ಲಮ್ ಆಗುತ್ತೆ, ಜ್ಞಾಪಕ ಶಕ್ತಿ ತೊಂದರೆಗಳಾಗುತ್ತೆ, ಮಾಂಸಖಂಡಗಳು ವೀಕ್ ಆಗ್ತಿರುತ್ತೆ. ಸೊ ಇವನ್ ಗ್ರಹಣ ಶಕ್ತಿನೂ ಕಡಿಮೆ ಆಕ್ಕಂತ ಹೋಗುತ್ತೆ. ಸೊ ಶುಗರು, BP ಇವನ್ನೂ ಸಹ ಮೀನ್ವೇಲ್ ನಾವು ಕಂಟ್ರೋಲ್ ಮಾಡ್ಕೊತ ಹೋಗಿ, ಬರೀ ಆಹಾರದಿಂದ ಅಷ್ಟೇ ಅಲ್ಲ, ಸೊ ಇವನ್ನೂ ಸಹ ಅಸೋಸಿಯೇಟೆಡ್ ಕಾಯಿಲೆಗಳೇನಿರುತ್ತೆ ಅವ್ನು ಪ್ರಾಪರಾಗಿ ಟ್ರೀಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಡಾಕ್ಟರೇ, ಮತ್ತೊಂದು ಭಾಳ ಜನಸಾಮಾನ್ಯರಲ್ಲಿ ಈ ಒಂದು ಸಾಕಷ್ಟು ವಿಚಾರಗಳು ಹರಿದಾಡತ್ತೆ. ಏನಪ್ಪ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲೇ ನಾವು ನೋಡ್ತಾ ಇದ್ದೀವಿ ಸ್ಟ್ರೋಕ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಹೇಳಿ. ಅಂದರೆ ಈ ನಾಟಿ ವೈದ್ಯರು ಅಥವಾ ಬೇರೆ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಆ ಒಂದು ಕ್ಯಾಟಗರೀಸ್ದಲ್ಲಿ ಸ್ಟ್ರೋಕ್ ಬರಬಾರ್ದು ಅಂತ ಹೇಳಿ ಮುಂಚಿತವಾಗಿ ಇಂಜೆಕ್ಷನನ್ನು ತಗೊಳ್ಳುವಂಥದ್ದು ಒಂದು ಪದ್ಧತಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಆ ಥರ ಯಾವುದೇ ಇಂಜೆಕ್ಷನ್ ಇಲ್ಲ. ಲೈಕ್ ಸ್ಟ್ರೋಕ್ ಪ್ರಿವೆಂಟ್ ಮಾಡಲಿಕ್ಕಿಂತ ಇಂಜೆಕ್ಷನ್ಸ್ ಏನಿಲ್ಲ. ನೀವು ಸ್ಟ್ರೋಕನ್ನು ಪ್ರಿವೆಂಟ್ ಮಾಡ್ಕೊಳ್ಳೇಬೇಕು ಅಂತಂದರೆ ನಾವು ಸ್ಟ್ರೋಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಮ್ಯಾಮ್. ನಾನು ಹೇಳಿರೋ ಪ್ರಕಾರ ಇಲ್ಲಿ ಕತ್ತಿನ ರಕ್ತನಾಳ ಇರ್ಬೋದು, ಮೆದುಳಿನ ರಕ್ತನಾಳ, ಹಾರ್ಟಿನ ಪ್ರಾಬ್ಲಮ್ಗಳು ಏನಾರು ಇತ್ತು ಮುಂಚೆನೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಟ್ರೀಟ್ ಮಾಡಿದ್ರೆ ಮುಂದೆ ಸ್ಟ್ರೋಕ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಈ ಇಂಜೆಕ್ಷನ್ ಅಂತ ಯಾವುದೂ ಇಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಜೆನೆಟಿಕ್ ಆಗಿ ಸ್ಟ್ರೋಕ್ ಇರುವಂಥ ಫ್ಯಾಮಿಲಿಗಳಲ್ಲಿ ಅವರು ಅಡ್ವಾನ್ಸ್ ಆಗಿ ನಾವು ತಗೊಳ್ಳೋಣ ಅನ್ನುವಂಥ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ ಅಡ್ವಾನ್ಸ್. ಸೊ ಹಾಗಾಗಿ ನಾವು ಸಾಕಷ್ಟು ಕಡೆ ನೋಡಿರ್ತೀವಿ ಈ ಥರದನ್ನು. ಸೊ ಹಾಗಾಗಿ ಅದು ಯಾವುದೇ ರೀತಿ ಇಂಜೆಕ್ಷನ್ಸ್ ತಗೋಬಾರ್ದು ಅಂತ ಹೇಳಿ. ಇಂಜೆಕ್ಷನ್ ಅಂತ ಯಾವುದೂ ಬೆನಿಫಿಟ್ ಇಲ್ಲ ಮೇಡಮ್. ಮತ್ತು ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ, ಬ್ಲಡ್ ತಿನ್ನರ್ ಅಂತ. ಸೊ ಅದನ್ನು ನಾವು ಯಾವಾಗ ಕೊಡ್ತೀವಿ ಅಂತಂದರೆ, ಈಗ ಕೆರೋಟಿಡ್ ಆರ್ಟರೀಸ್ ಏನಾದ್ರು ಬ್ಲಾಕೇಡ್ ಏನಾದರೆ, ಬ್ರೈನ್ ಒಳಗಡೆ ರಕ್ತನಾಳಗಳನ್ನ ಬ್ಲಾಕ್ ಇದ್ದರೆ, ಹಾರ್ಟಿನ ರಕ್ತನಾಳಗಳು ಏನಾದ್ರು ಬ್ಲಾಕೇಡ್ ಏನಿದ್ರೆ, ಅಥವಾ ಪೇಷಂಟ್ಗೆ ಏನಾದರೂ ಬಹಳ ಅನ್ಕಂಟ್ರೋಲ್ಡ್ ಶುಗರ್, BP ಮತ್ತು ಏನಾದ್ರು ಪ್ರೀವಿಯಸ್ ಸ್ಟ್ರೋಕ್ ಏನಾದ್ರು ಆಗಿತ್ತು ಅಂತಂದರೆ ಅಂಥವ್ರಲ್ಲಿ ನಾವು ಪ್ರಯರೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಅದನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಇವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ಈಗ ಫ್ಯಾಮಿಲಿ ಮೆಂಬರ್ಸ್ ಬಂದು, ಇಲ್ಲ ಸರ್ ನನ್ನ ಫ್ಯಾಮಿಲಿ ನಮ್ಮ ತಂದೆ ರೀಸೆಂಟಾಗಿ ಸ್ಟ್ರೋಕಿಂದ ತೀರ್ಕೊಂಡ್ರು, ನಾನು ಇದನ್ನು ಹೆಂಗೆ ನನಗೆ ಬರ್ಲಂಗೆ ನೋಡ್ಕೋಬೇಕು ಅಂತ ಯಾರಾದರೂ ಬಂದರು ಅಂದರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆ ಇನ್ವೆಸ್ಟಿಗೇಷನಲ್ಲಿ ನಾವೇನಾದರೂ ರಿಸ್ಕ್ ಇದೆ ಅಂತ ಕಂಡು ಬಂದರೆ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ನಾವು ಬ್ಲಡ್ ತಿನ್ನರ್ನ ಕೊಡೋದು ಡಬಲ್ ಎಡ್ ಸ್ವಾಡ್ ಇದ್ದಂಗೆ. ನಾವು ಕೊಟ್ಟರೆ ಬ್ಲಡ್ ತಿನ್ನಿಂಗ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಅದ್ರ ಮೀನ್ವೇಲ್ ಮತ್ತು ಬ್ಲೀಡಿಂಗ್ ರಿಸ್ಕು ಇರುತ್ತೆ. ಸೊ ಕೊಟ್ಟು ಮತ್ತೆ ಬ್ರೈನ್ ಒಳಗಡೆ ಬ್ಲೀಡ್ ಮಾಡಿ ಮತ್ತು ಅದರಿಂದ ಸ್ಟ್ರೋಕ್ ಆಗೋದು ಅದು ದೊಡ್ಡ ತಪ್ಪಾಗುತ್ತೆ. ಸೊ ಯಾರಿಗೆ ಕೊಡಬೇಕು ಅನ್ನೋದ್ರ ಡಿಸಿಷನನ್ನು ಪೇಷಂಟನ್ನು ಕ್ಲಿನಿಕಲ್ ಪ್ರೊಫೈಲ್ ಆಮೇಲೆ ಪೇಷಂಟನ್ನು ಇನ್ವೆಸ್ಟಿಗೇಷನ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ನಾವು ನಿರ್ಧಾರ ತಗೋಬಾರ್ದು. ಕೆಲವೊಬ್ರು ಆಸ್ಪಿರಿನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ನಂಗೆ ಸ್ಟ್ರೋಕ್ ಆಗಬಾರ್ದು ಅಂತ. ಸೊ ಆಸ್ಪಿರಿನ್ ಸೈಡ್ ಎಫೆಕ್ಟು ಸಹ ನೀವು ನೋಡಬೇಕಾಗುತ್ತೆ. ಸೊ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಬೇಕು ಅಂದರೆ ಕೆಲವೊಂದು ಟೆಸ್ಟ್ಗಳಿರುತ್ತೆ, ಅವ್ನು ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಅಂದರೆ ಅವರ ಮೆಡಿಕಲ್ ಪ್ರೊಫೈಲ್ ನೋಡಿ ತದನಂತರ ಅದನ್ನು ಡೆಫಿನೆಟ್ಲಿ ತಗೋಬೇಕಾಗುತ್ತೆ. ಡಾಕ್ಟರ್, ಇವಾಗ ಈ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಬಂದಾಗ ಯಾವುದನ್ನು ಮಾಡಬಾರ್ದು ಆ್ಯಕ್ಚುಲಿ? ಇದು ಭಾಳ ಇಂಪಾರ್ಟೆಂಟ್ ಮೇಡಮ್. ನಾನು ಮೊನ್ನೆ ತಾನೇ OPDಲಿ ಒಂದು ಪೇಷಂಟ್ ನೋಡಿದೆ, ಸ್ಟ್ರೋಕ್ ಆಗಿತ್ತು ಪೇಷಂಟ್ಗೆ. ಆಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಕೊಬ್ಬರಿ ಎಣ್ಣೆ ಕುಡಿಸ್ಕೊಂಬಂದ್ಬಿಟ್ಟಿದ್ದಾರೆ. ಕೊಬ್ಬರಿ ಎಣ್ಣೆ ಸುಮಾರು ಒಂದು 250 ml ಕೊಬ್ಬರಿ ಎಣ್ಣೆ ಕುಡಿಸ್ಕೊಂಬಂದಿದ್ದಾರೆ. ಪೇಷಂಟ್ಗೆ ಆಗಿದ್ದು ಸ್ಟ್ರೋಕ್ ಪ್ರಮಾಣ ಬಹಳ ಸಣ್ಣದು. ಆ್ಯಕ್ಚುಲಿ ಒಂದು 3 ಅಥವಾ 4 ವೀಕ್ಸಲ್ಲಿ ಪೇಷಂಟ್ ಇಂಪ್ರೂವ್ ಆಗ್ತಿದ್ರು. ಆ ಕೊಬ್ಬರಿ ಎಣ್ಣೆ ಕುಡಿದ್ಮೇಲೆ ಏನಾಯಿತು ಅಂತಂದರೆ, ಯೂಶ್ವಲಿ ಕೊಬ್ಬರಿ ಎಣ್ಣೆ ಭಾಳ ತಿನ್ನಿರುತ್ತೆ, ನಾವು ತೊಗೊಂಡ್ರೆ ಡೈರೆಕ್ಟಾಗಿ ಜಠರಕ್ಕೆ ಹೋಗಲ್ಲ, ಅದು ಶ್ವಾಸಕೋಶಕ್ಕೆ ಹೋಗಿಬಿಡುತ್ತೆ. ಶ್ವಾಸಕೋಶಕ್ಕೆ ಹೋಗಿ ಕೂತು ನಿಮೋನಿಯಾ ಆಗಿಬಿಡ್ತು. ಆಮೇಲೆ ನಿಮೋನಿಯಾ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಪೇಷಂಟ್ ICU ಶಿಫ್ಟ್ ಆಗಿ ಪೇಷಂಟನ್ನು ನಾವು ವೆಂಟಿಲೇಟರ್ ಮೇಲೆ ಹಾಕಬೇಕಾಯ್ತು. ವೆಂಟಿಲೇಟರ್ ಹಾಕಿದ್ರೂ ಪೇಷಂಟನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಸಿವಿಯರ್ ನಿಮೋನಿಯಾ ಆಗಿಬಿಡ್ತು. ಸೊ ಜನಸಾಮಾನ್ಯರಲ್ಲಿ ಏನು ಕನ್ಫ್ಯೂಷನ್ ಇದೆ ಅಂತಂದರೆ, ಕೊಬ್ಬರಿನೇ ಕುಡಿಸೋದ್ರಿಂದ ಸ್ಟ್ರೋಕ್ ಆರಾಮಾಗುತ್ತೆ ಅನ್ನೋದು ಬಹಳ ತಪ್ಪು ಕಲ್ಪನೆ. ಅದರಿಂದ ಏನು ತೊಂದರೆ ಆಗುತ್ತೆ ಅಂದರೆ, ಶ್ವಾಸಕೋಶದಲ್ಲಿ ಕಪ್ಪ ಆಗಿಬಿಟ್ಟು ಪೇಷಂಟ್ ಸ್ಟ್ರೋಕಿಂದ ಹಾನಿಯಾಗಲ್ಲ, ಈ ನಿಮೋನಿಯಾದಿಂದ ತೊಂದರೆ ಆಗೋ ಚಾನ್ಸ್. ಆ್ಯಕ್ಚುಲಿ ಆ ಪೇಷಂಟ್ ನಾವು ಲೂಸ್ ಮಾಡ್ಕೊಂಡ್ವಿ, ಅಷ್ಟೊಂದು ಸಿವಿಯರ್ ನಿಮೋನಿಯಾ ಆಗಿಬಿಡ್ತು. ಆಮೇಲೆ ಇನ್ನೊಂದು ಏನಂತಂದರೆ ಪಾರಿವಾಳದ ರಕ್ತ ಅಂತ ಕುಡಿಸ್ತಾರೆ. ಪಾರಿವಾಳ ಅಲ್ಲೇನೋ ಸ್ಟ್ರೋಕ್ ಆಯ್ತು ಅಂದರೆ ಪಾರಿವಾಳನ ಸಾಯಿಸ್ಬಿಟ್ಟು ಪಾರಿವಾಳದ ರಕ್ತನೂ ಕುಡಿಸ್ತಾರೆ, ಅದು ಸಹ ಹಾರ್ಮ್ಫುಲ್. ಆಮೇಲೆ ಪೇಷಂಟ್ ಸ್ಟ್ರೋಕ್ ಬಂದಮೇಲೆ ಎಚ್ಚರ ತಪ್ಪಿದ್ರು ಅಂದರೆ ಚುಟ್ಟಿಗೆ ಕೊಡೋದು, ಬಾಯಲ್ಲಿ ನೀರು ಕೊಡೋದು, ಇವೆಲ್ಲ ತಪ್ಪಾದ ಪ್ರಾಕ್ಟೀಸ್ಗಳನ್ನು ಮಾಡ್ತಾರೆ. ಸೊ ಇದರಿಂದ ಪೇಷಂಟ್ಗೆ ನಾವು ಟ್ರೀಟ್ ಮಾಡೋದಕ್ಕಿಂತ ಹಾರ್ಮನ್ನ ಜಾಸ್ತಿ ಮಾಡ್ದಂಗೆ ಅನಿಸುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ಯಾವುದೇ ಪೇಷಂಟ್ ಸ್ಟ್ರೋಕ್ ಆಯಿತು ಅಂದರೆ ಶುಗರ್ ಒಂದು ಚೆಕ್ ಮಾಡಿ, ಶುಗರ್ ನಾರ್ಮಲ್ ಇತ್ತು ಅಂದರೆ ಇಮಿಡಿಯೇಟ್ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬರ್ರಿ. ಕೊಬ್ಬರಿ ಎಣ್ಣೆ ಕೊಡೋದಾಗಲಿ, ಪಾರಿವಾಳದ ರಕ್ತ ಕೊಡೋದಾಗಲಿ, ಬಾಯಲ್ಲಿ ನೀರು ಹಾಕೋದಾಗಲಿ ಏನನ್ನೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದರಿಂದ ಪೇಷಂಟ್ಗೆ ತೊಂದರೆ ಜಾಸ್ತಿ ಆಗುತ್ತೆ ವಿನಃ ಟ್ರೀಟ್ಮೆಂಟ್ ಆಗಲ್ಲ. ಹಾಗೆ ಇನ್ನೊಂದು ಕಡೆಗೆ ಆ ಪೇಷಂಟ್ನ ಎಚ್ಚರವಾಗಿ ನಾವು ಆಸ್ಪತ್ರೆ ತಲುಪೋ ತನಕ ಎಚ್ಚರವಾಗಿ ಇಟ್ಕೊಂಡಿರೋದು ಮುಖ್ಯನ. ಯಾಕಂದರೆ ಸಾಕಷ್ಟು ಕಾಯಿಲೆಗಳಲ್ಲಿ ಎಮರ್ಜೆನ್ಸಿಗಳಲ್ಲಿ ನಾವು ಅದನ್ನು ಹೇಳ್ತಾ ಇರ್ತೀವಿ, ಮಾತಾಡಿಸ್ತಾ ಇರಿ ಪೇಷಂಟ್ಸ್ನ ಅಂತ ಹೇಳಿ, ಅನ್ಕಾನ್ಷಿಯಸ್ ಆಗಬಾರ್ದು ಅನ್ನೋ ಒಂದು ರೀಸನಿಂದ. ಸೊ ಇಲ್ಲಿ ಆ ಒಂದು ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರ್? ಅನ್ಕಾನ್ಷಿಯಸ್ ಕೆಲವೊಂದು ಸತಿ ಮೇಡಮ್ ಸೀರಿಯಸ್ ಆಗಿ, ಲೈಕ್ ದೊಡ್ಡ ಪ್ರಮಾಣದ ಬ್ಲೀಡ್ ಇದ್ದರೆ ಪೇಷಂಟ್ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕಾನ್ಷಿಯಸ್ ಆಗಲ್ಲ. ಸೊ ರಾದರ್ ನೀವೇನು ಮಾಡ್ಬೋದು ಅಂತಂದರೆ, ಪೇಷಂಟ್ನ ತಲೆಯ ಭಾಗ ಸ್ವಲ್ಪ ಎತ್ತರದಲ್ಲಿ ಇಟ್ಕೋಬೇಕು. ಲೈಕ್ ಸೀದಾ ಮಲಸೋಕ್ಕಿಂತ ಪೇಷಂಟನ್ನು ಸ್ವಲ್ಪ ಸಿಟ್ಟಿಂಗ್ ಪೊಸಿಷನ್ ಅಥವಾ
ಸ್ವಲ್ಪ ಒಂದು 30 ಡಿಗ್ರಿ ತಲೆ ಎಲಿವೇಶನ್ ಜಾಸ್ತಿ ಇಟ್ಕೊಂಡು ಕರ್ಕೊಂಬರೋದ್ರಿಂದ ಶ್ವಾಸಕೋಶದಲ್ಲಿ ನಿಮೋನಿಯಾ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಯಾಕಂದರೆ ನಾವು ಎಚ್ಚರ ಇಡೋದು ಭಾಳ ಕಷ್ಟ. ಈಗ ಪೇಷಂಟಿಗೆ ಬಿಗ್ ಬ್ಲೀಡ್ ಆಗ್ತಿರುತ್ತೆ, ಫಿಟ್ಸ್ ಬಂದಿರುತ್ತೆ, ಪೇಷಂಟ್ ಎಚ್ಚರ ತಪ್ಪಿರ್ತಾರೆ, ಅವ್ರು ನಾವು ಎಚ್ಚರ ಮಾಡೋದು ಭಾಳ ಕಷ್ಟ. ಸೊ ರಾದರ್ ಅದನ್ನ ಮಾಡ್ಲಿಕ್ಕಿಂತ ಪೇಷಂಟನ್ನು ಸ್ವಲ್ಪ ತಲೆ ಭಾಗ ಎತ್ತರ ಇಟ್ಕೊಂಡು ಕಫ ಆಗ್ಲಿಲ್ದಂಗೆ ಎಮರ್ಜೆನ್ಸಿ ಕರ್ಕೊಂಬರೋದು ಬಹಳ ಒಳ್ಳೆಯದು, ಉತ್ತಮ. ಓಕೆ, ಸೊ ಮತ್ತೊಂದು ಕಡೆಗೆ ಈ ಸ್ಟ್ರೋಕ್ ಆಗಿ ಅದರ ಟ್ರೀಟ್ಮೆಂಟ್ ಆದಂಥ ಆಫ್ಟರ್ ಟ್ರೀಟ್ಮೆಂಟ್ ಅಲ್ಲಿ ಈ ಕಾಫಿ ಅಥವಾ ಕೆಫೆನ್ ಇರುವಂಥ ಟೀ ಕಾಫಿಗಳನ್ನು ಆದಷ್ಟು ಕೊಡಬಾರ್ದು, ಹಾಗೆ ಸಕ್ಕರೆ ಇರುವಂಥ ಪದಾರ್ಥಗಳನ್ನು ಕೊಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಸೊ ಅವರ ಒಂದು ಡಯಟ್ನಲ್ಲಿ ಎಷ್ಟು ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಸರ್? ಹೌದು ಮೇಡಮ್, ಭಾಳ ಇಂಪಾರ್ಟೆಂಟ್ ಕ್ವೆಶನ್. ಕೆಫಿನ್ ಇದು ನ್ಯೂರೋಸ್ಟಿಮ್ಯುಲೆಂಟ್. ಅಂದರೆ ಇದೇನು ಮಾಡುತ್ತೆ ಅಂದರೆ ನಾವು ಕೆಫಿನ್ ಲೆವೆಲ್ ತೊಗೊಳೋದ್ರಿಂದ ದೇಹದಲ್ಲಿ ಡೊಪಮಿನ್ ಎಂಬ ನ್ಯೂರೋಕೆಮಿಕಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಕೆಫಿನನ್ನು ನಾವು ಕೆಲವೊಂದು ಕಾಯಿಲೆಯಲ್ಲಿ ಟ್ರೀಟ್ಮೆಂಟ್ ಆಗಿ ಬಳಸ್ತೀವಿ, ಕೆಲವೊಂದು ಕಾಯಿಲೆ ನಾವು ತಗೋಬೇಡ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಫಿನ್ ಯಾವುದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಸಿವಿಯರ್ ಮೈಗ್ರೇನ್ ತಲೆನೋವು ಯಾರಿಗಾರು ಇದ್ದರೆ, ಟೆನ್ಷನ್ ತಲೆನೋವು ಏನಾದ್ರು ಜಾಸ್ತಿ ಇದ್ದರೆ, ಆಮೇಲೆ ಬೆಳಗ್ಗೆ ಕೂತ್ಕೊಂಡಾಗ ಬಹಳ ನಿದ್ರೆ ಬರ್ತಿದೆ ಅಂಥ ಪೇಷಂಟ್ಗೆ ನಾವು ಕೆಫಿನನ್ನು ಟ್ರೀಟ್ಮೆಂಟ್ ಆಗಿ ಕೊಡ್ತೀವಿ. ಆಮೇಲೆ ಕೆಲವೊಂದು ಸತಿ ಈಗ ಡೆಲಿವರಿ ಆದಮೇಲೆ ಅಥವಾ ಸಿಸೇರಿಯನ್ ಸೆಕ್ಷನ್ ಮಾಡಿದ್ಮೇಲೆ ನೀರಿನಂಶ ಜಾಸ್ತಿ ಹೋಗಿ ತಲೆನೋವು ಬರ್ತಿರುತ್ತೆ, ಪೋಸ್ಟ್ ಸ್ಪೈನಲ್ ಹೆಡ್ಏಕ್ ಅಂತ ಕರಿತೀವಿ. ಅದರಲ್ಲಿ ನಾವು ಇದನ್ನು ಟ್ರೀಟ್ಮೆಂಟಾಗಿ ಯೂಸ್ ಮಾಡ್ತೀವಿ. ರೆಕಮೆಂಡೆಡ್ ಏನು ಹೇಳ್ತಾರೆ ಅಂದರೆ ಡೈಲಿ 200 to 300 grams ಕೆಫಿನ್ ತೊಗೋಬೋದು, ಅಂದರೆ 2 to 3 cup per day ತೊಗೋಬೋದು. ಸೊ ಅದಕ್ಕಿಂತ ಜಾಸ್ತಿ ತೊಗೊಳೋದ್ರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಕೆಲವೊಬ್ರಿಗೆ ನಿದ್ರೆ ಕೆಡುತ್ತೆ, ಕೈ ನಡ್ಕ ಬರೋದು, ಸ್ಟ್ರೆಸ್ ಜಾಸ್ತಿ ಆದಂಗೆ ಅನಿಸೋದು. ಆಮೇಲೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಫಿಟ್ಸ್ ಕಾಯಿಲೆ ಇರೋರಿಗೆ ಫಿಟ್ಸ್ ಉಲ್ಬಣ ಆಗೋ ಚಾನ್ಸ್ ಇರುತ್ತೆ. ಸೊ ಸ್ಟ್ರೋಕ್ ಪೇಷಂಟ್ಸ್ ಇದ್ದರೆ ಸಹ ರಿಸ್ಕ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಬಹಳ ಇಂಪಾರ್ಟೆಂಟ್. ಸೊ ಫಿಟ್ಸ್ ಪೇಷಂಟ್ ಆಗಲಿ, ಸ್ಟ್ರೋಕ್ ಪೇಷಂಟ್ ಆಗಲಿ, ನಿದ್ರಾಹೀನತೆ ಪೇಷಂಟ್ ಆಗಲಿ, ಆಮೇಲೆ ಪೇಷಂಟ್ ಪ್ರೆಗ್ನೆಂಟ್ ಇರ್ತಾರೆ ಅಂತಲ್ಲಿ ಎಷ್ಟಾಗುತ್ತೆ ಬೆಟರ್ ಕಡಿಮೆ ಕೊಡೋದು ಒಳ್ಳೆಯದು. ಸೊ ಮೈಗ್ರೇನು, ಹೆಡ್ಏಕ್ಸು, ನಿದ್ರೆ ಜಾಸ್ತಿ ಯಾರಿಗೆ ಬರುತ್ತೆ ಅಂಥವರಲ್ಲಿ ಯೂಸ್ ಮಾಡ್ಬೋದು ಟ್ರೀಟ್ಮೆಂಟಾಗಿ. ಸೊ ಡಬಲ್ ಎಡ್ಜ್ ಇದ್ದಂಗೆ ಇದು. ಸೊ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬಾರ್ದು ಗೊತ್ತಿರಬೇಕು. ಸೊ ಕಾಫಿ ಕೆಫೆನ್ ಕೂಡ ಒಂದು ರೀತಿ ಟ್ರೀಟ್ಮೆಂಟ್ ಅಂತ ಹೇಳ್ತೀರಾ? ಕೆಲವೊಂದು ಕಂಡೀಷನ್ ನಾವು ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡ್ತೀವಿ ಕೆಫೆನ್. ಓಕೆ, ಇನ್ನು ಈ ಕರೆದ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಈ ಸ್ಪೆಷಲಿ ಸ್ಟ್ರೋಕ್ ಆದಂತಹ ಪೇಷಂಟ್ಸ್ಗೆ. ಸೊ ಅದನ್ನ ನಿಜವಾಗ್ಲೂ ಅದನ್ನ ಕಂಡೀಷನ್ಸ್ ಅಪ್ಲೈ ಆಗುತ್ತಾ? ಹೌದು ಮೇಡಮ್, ಯಾಕಂದರೆ ನಾವು ಆಯಿಲನ್ನು ಪದೇ ಪದೇ ಕರೆಯೋದ್ರಿಂದ ಏನಾಗುತ್ತೆ ಅಂದರೆ ಅದರೊಳಗಡೆ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಟ್ರಾನ್ಸ್ ಫ್ಯಾಟಿ ಆಸಿಡ್ ಬಹಳ ಡೇಂಜರಸ್. ಅದ್ರದ್ದು ಈ ಕೆಟ್ಟ ಸೈಡ್ ಎಫೆಕ್ಟ್ ಏನಪ್ಪ ಅಂತಂದರೆ ರಕ್ತನಾಳ ಬ್ಲಾಕ್ ಮಾಡೋದು. ಈ ರೆಗ್ಯುಲರ್ ಒಂದು ಆಯಿಲ್ ಒನ್ ಟೈಮ್ ಯೂಸ್ ಮಾಡಿ ಉಳಿದದನ್ನು ಬೆಟರ್ ಡಿಸ್ಕಾರ್ಡ್ ಮಾಡಿರಿ ಅಂತಲೇ ಹೇಳ್ತಾರೆ, ಇಲ್ಲಾಂದರೆ ಮಿನಿಮಮ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಕರೆದ ಆಯಿಲನ್ನ ಪದೇ ಪದೇ ಕರೆಯೋದ್ರಿಂದ ಟ್ರಾನ್ಸ್ ಫ್ಯಾಟಿ ಆಸಿಡ್ ಜಾಸ್ತಿ ಹಾಕೋಂತಾನೆ ಹೋಗುತ್ತೆ, ಅದು ನಮ್ಮ ದೇಹಕ್ಕೆ ಹಾನಿಕರ. ಸೊ ಅದನ್ನ ಬಳಸದೇ ಇರೋದು ಸ್ಟ್ರೋಕ್ ಪೇಷಂಟಿಗೆ ಅಷ್ಟೇ ಅಲ್ಲದೆ ಎಲ್ರಿಗೂ ಯಾರು ಯೂಸ್ ಮಾಡಬಾರ್ದು. ಸ್ಟ್ರೋಕ್ ಪೇಷಂಟಿಗೆ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ರಿಪಿಟೇಷನ್ ಆಫ್ ಓಕೆ ಆಯಿಲ್ ಫ್ರೈ ಇದು ಮಾಡಬೇಕು, ಅವಾಯ್ಡ್ ಮಾಡೋದು ಒಳ್ಳೆಯದು. ಎಸ್ ಡಾಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೊ ಸಾಕಷ್ಟು ಸರಳವಾಗಿ ನರರೋಗಗಳ ಬಗ್ಗೆ ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ನೀವು ವಿಚಾರನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನರರೋಗಗಳ ಬಗ್ಗೆ ಬಹಳ ಸರಳವಾಗಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು ಡಾಕ್ಟರ್ ಗಣೇಶ್ ಗೌಡ ಮಾಜಿಗೌಡರವರು. ಜೊತೆಗೆ ಸುಮಾರು ಜನ ಇತ್ತೀಚಿನ ದಿನಗಳಲ್ಲಿ ಈ ನರರೋಗಗಳಿಂದ ಬಳಲ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳಿಗೆ ತಾವು ಖಂಡಿತವಾಗಿ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರ ಒಂದು ನರರೋಗಗಳ ಸಮಸ್ಯೆಗೆ ಪರಿಹಾರವಾಗಿ ಕಂಡುಕೋಬಹುದು. ಜೊತೆಗೆ ಈ ವಿಚಾರದ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಮೂಡಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಮರೀದೆ ತಾವೆಲ್ಲರೂ ಕೂಡ ಹೆಚ್ಚು ಶೇರ್ ಮಾಡಿ ಇದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಿ. ಧನ್ಯವಾದ.